ಅದಕ್ಕೆ ಬಾಯಿ ತಕ್ಕೊಟ್ಬಿಟ್ರೆ ಜ್ಞಾನ ಆಗೋದು. ಜಗತ್ತಿನ ಮಾನ ಮರ್ಯಾದೆ ಆಶೆಯನ್ನು ಎಂದು ಇಟ್ಟುಕೊಳ್ಳಕ್ಕೆ ಹೋಗುದು. ಅದರಿಂದ ನೀನು ಅಶಾಂತಿಯನ್ನು ಹೊಂದಿ. ಯಾಕೆ ಜಗತ್ತು ವಿಷಯಾವಲಂಬಿ ಜಗತ್ತದ. ನಿನ್ನಿಂದ ವಿಷಯ ವಸ್ತುಗಳು ಅವಾಗ ಅನುಕೂಲ ಆದ್ರೆ ನಿನ್ನ ಹೊಗಳತಾರೆ. ಇವತ್ತ ಬಿಡ ನೀನು ಬೇಯಕ್ಕೆ ಚಲೋ ಮಾಡ್ತಾನೆ ಜಗತ್ತು. ಹೆಂಗ ಅನುಕೂಲ ಮಾಡಿ ಅಂತ ಮನುಷ್ಯನ ಹೊಗಳ್ತಾರಿಲ್ಲ. ಈ ಮೀಡಿಯಾದವ್ರಿಗೆ ರೊಕ್ಕ ಕೊಟ್ಕೊಂತ ಇದ್ರೆ ನಿನ್ನ ಹೊಗಳ್ತಾರ. ಕೊಡೋದು ಬಿಟ್ರೆ ತೆಗಳಕ್ಕೆ ಚಲೋ ಆಗ್ತಾರ. ಅದಾರಿಲ್ಲ ಈ ಮೀಡಿಯಾದ ಮೇಳ ಎಲ್ಲ ಅದ ಮೇಳ ರೊಕ್ಕ ಬರ್ತೈತಿ ಅಂದ್ರೆ ಅವ್ರು ಹೆಂಗೆ ಹಂಗ ಎಲ್ಲರೂ ಹಂಗ ಐತಿ ಈಗ ಪರಿಸ್ಥಿತಿ. ಅವು ಮೀಡಿಯಾ ಇದ್ದಂಗ ನಾವು ಒಬ್ಬೊಬ್ರು ಮನುಷ್ಯರ್ನು ಹಂಗ ಹೌದಿಲ್ಲ. ಈ ಅನುಕೂಲ ಆಗತ್ತೆ ಅಂದ್ರೆ ಭಾಳ ಚಲೋ ರೀ ಅಂತ ದೇವ್ರ ಮನುಷ್ಯಪ್ಪ ಅಂತವಂಗಂತಿ ಅಂತ. ಅವ ಅನುಕೂಲ ಮಾಡಾಕತ್ತಂಗ ಅವ ಪ್ರತಿಕೂಲ ಆಗಾಕತ್ತ ಅಂದ್ರೆ ಹಂಗ ಜಗತ್ತು ಮಾನ ಮರ್ಯಾದಿನ ಅಪೇಕ್ಷೆ ಜಗತ್ತೆಲ್ಲ ಅವ್ರ ಕಡೆಯಿಂದ ಹರಳಿಸ್ಬೋದು. ಶಾಣ್ಯಾರು ಹೌದು ಅನ್ಬೇಕು ನಮಗಂತಿದ್ರು ಜನ. ಬಲ್ಲವರು ಹೌದೆಂದು ಬಣ್ಣಿಸುವ ಬರ್ತನವನು ಹಂಗಿರ್ಲಿ. ಜಗತ್ತಂದ್ರೆ ಹುಚ್ಚರ ಸಂತೆ ಅದ. ಹುಚ್ಚರ ಕಡೆಯಿಂದ ಹೌದು ಅನ್ಸ್ಕೊಳ್ಬೇಕಾಗಿ ಶಾಣ್ಯಾರ ಕಡೆಯಿಂದ ಹೌದು ಅನ್ಸ್. ಹಂಗಾರೆ ಬಲ್ಲವರು ಯಾರು, ಶಾಣ್ಯಾರು ಯಾರು? ಅಜ್ಞಾನದ ಇದನ್ನು ಕಳ್ಕೊಂಡವರು ಬಲ್ಲವರು. ಮಾಯಿ ಜಿಡ್ಡನ್ನು ಅಜ್ಞಾನವನ್ನು ನಾಶ ಮಾಡಿಕೊಂಡು ಜ್ಞಾನ ಸ್ಥಿತಿಯನ್ನು ಪಡೆದವರು ಹೌದು ಹೌದು ಅನ್ಬೇಕು. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನ್ನು ಹಂಗೆ ನಮ್ಮ ಆಚರಣೆ ಇರಬೇಕು. ಅವ್ರ ಕಡೆಯಿಂದ ಹೌದು ಅನ್ಸ್ಬೋದು. ಜಗತ್ತಿನ ಕಡೆಯಿಂದ ಹುಚ್ಚರ ಕಡೆಯಿಂದ ಹೌದು ಅನ್ಸ್ಬೋದು ದೊಡ್ಡ ಕೆಲಸ. ಏನು ಅವ್ರಿಗೆ ಏನು ಬೇಕಾದ ಕಟ್ಕೊಂತ ಮಂತ ಅಂದ್ರೆ ಸಾವುಕಾರ ಅಂತ ಸಾವುಕಾರ ಇಲ್ರಿ. ನಮ್ಮ ಸಾವುಕಾರ ಬಂದ್ರೆ ಸರಿಪಾ ಯಾಕ್ರಿ ಮರ್ಯಾದೆ ಕೊಡಾಕ್ತಿವ್. ಬಹುಪರಾಕಂದ್ರೆ ರಾಜರ್ನದ ಹೊಗಳ್ತಿದ್ರಲ್ಲ ಮತ್ತೆ ಅವಾಗ ಹೊಗಳಂಬಟ್ರು ಮತ್ತು ಅವ್ರಿಗೆ ಹೊಲ ಹಚ್ಚಿರ್ತಿದ್ರು ಎಲ್ಲ. ಅವ್ರಿಗೆ ದಂಧೆಗನ ಅದ, ವಂಶನ ಅದ, ಹೊಗಳುವ ವಂಶನ ಅದ. ರಾಜಾದಿರಾಜ ಮಹಾರಾಜ ಅವ್ ಹೊಗಳ್ಬೇಕು. ಅವ ಹೆಜ್ಜೆ ಇಡೋರಾಗ ಯಾಕ್ರಿ ಒಲ್ಲಂಗೆ ಇದ್ರ ಮ್ಯಾಗ ಸಿಂಹಾಸನ ಮ್ಯಾಗ ಕುಂಡ್ರೋವರೆಗೂ ಹೊಗಳದು ಬಿಡುದು. ಅವ್ನು ಚೌರ ಬೀಸೋದು ಅವ್ರಿಗೆಲ್ಲ ಇದನ್ನ ಕೊಡ್ತಿದ್ರು. ಅವ್ರಿಗೆ ಮತ್ತು ಬೀಸ ಅವ್ರಿಗೆ ಅಲ್ಲಿ ಸೇವಾಕ್ ಮಾಡೋವ್ರಿಗೆ ಎಲ್ಲರಿಗೆ ಮತ್ತು ಅದ್ನಾಗ ಅವಂಗ ರಾಜ ಆಗಿದ್ರು. ಬಂದ್ ಮಾಡಿದಂದ್ರೆ ಯಾರು ಬೀಳ್ಸಬೇಕು. ಹಿಂಗ ಐತಿ ಎಲ್ಲ ಜಗತ್ತು. ಸಿಗ್ತೈತಿ ಅಂದ್ರೆ ಮಾಡೋದೆಲ್ಲ ಅದನ್ನೆಲ್ಲ ಭಾಳ ಕಾಳಜಿ ಮಾಡ್ತಾನಂದ್ರೆ ಏನು ಹಂಗೆ ಅದನ್ನ ಇಟ್ಕೊಳಕ್ ಹೋಗ್ಬೇಡ. ಯಾರು ಅದನ್ನ ಯಾವ ಬೇಕಾಗಿತ್ತು ಜಗತ್ತಿನ ಕಡೆಯಿಂದ ಓದಿಸ್ಬೇಕಾಗಿದೆ. ಅಹಂಕಾರನೂ ಬರ್ತೈತಿ ಅದಕ್ಕೆ. ಜನರು ನಿನ್ನನ್ನು ಇಳೇ ತನ್ನನ್ನು ಬಣ್ಣಿಸಿ ಹೊಗಳೇ ಆನೆಂದು ಅಹಂಕರಿಸದಿರುವುದು ಅಚ್ಚರಿ ಅಂತ. ಅಹಂಕಾರ ಬರಲೇ ಇದ್ದಾವ ಯಾವುದನ್ನು ಜಗತ್ತೆಲ್ಲ ಹೊಳ್ಯಾಕತ್ತಾನ. ಶಾಸ್ತ್ರಿ ತರಹರಿ ವಿಜಿತೇಂದ್ರಿಯ ಅನೂನಮತಿ ಜ್ಞಾನಿ ಎಂಥ ಇದದನಪ್ಪ ಅಂತ ಜನ ಹೊಗಳಾಕತ್ತಂದ್ರೆ ನನ್ನಂಗ ಅವನ ಭಾವ ಹೌದು ಬಂದು ಬಿಡ್ತೈತಿ. ಬಹಳ ಜನ ಹೊಗಳಕತ್ರಪ್ಪ. ಶಿವಾನಂದ ಮಹಾರಾಜ್ ಜೈ ಹೌದಿಲ್ಲ. ಇದನ್ನ ಯಾಕೆ ಒದರ್ತಿ ಬಿಡಂದ್ರ ಯಾಕೆ ಇಲ್ರಿ ನಮ್ಮ ಸಂಬಂಧ ನಾವು ಹೌದಿಲ್ಲ. ನಮಗೇನು ಅವಶ್ಯಕತೆ ಇಲ್ಲ. ನಾ ಶಿವಾನಂದನೂ ಅಲ್ಲ ಯಾವುದು ಅಲ್ಲ. ಹೌದಿಲ್ಲ. ಹೆಸರು ಹಿಂದಗಡೆ ಇಟ್ಟಾರ. ಅದಕ್ಕಿಂತ ಮೊದಲು ನಾ ಅದೇ ಇಲ್ಲ. ಇನ್ನೊಬ್ರು ಇಟ್ಟ ಹೆಸರುಕ್ಕಿಂತ ಮೊದಲು ನಾ ಅದೇನಿಲ್ಲ. ಅದಕ್ಕೆ ಯಾವ ಹೆಸರನ್ನು ಇಲ್ಲ. ನಾ ಹೆಸರುಕೊಂಡು ಕರೆದ್ರೆ ಇನ್ನೊಬ್ರು ಎಟ್ಟ ಹೆಸರಿಗೆ ನಾನು ಅದು ನಾನೆಲ್ಲ ಅಲ್ಲ. ನಾ ಬೇರೆನೇ. ನಾಮರೂಪರಹಿತ ಅದನ್ನು ಗೋಚರ ಎಲ್ಲ ಅಲ್ಲ ಅದನ್ನು ಹೊಗಳಾಕ. ನಾನು ನೋಡಿದ್ರೆ ಹೊಗಳಕ ಬರುದೇ ಇಲ್ಲ ನಿಮ್ಗೆ. ನಾ ಅಲ್ಲದನ್ನು ನೋಡೇ ಹೊಗಳ್ತಿ. ನಾನು ನೋಡಿ ಯಾರು ಹೊಗಳ್ತೀರಿ ಹೇಳಿ. ಮತಿಗೆ ಗೋಚರವಾಗಿ ನುತಿಗೆ ಗೋಚರ ಮಹಿಷ. ಮತಿಗೆ ಗೋಚರವಲ್ಲವದು ನಿನ್ನ ಅತಿಶಯದ ಮಹಿಮೆ ವರ್ಣಿಸಲು ಅಸದಳವೇ ಮುನಿ ಮುಖ್ಯ. ವರ್ಣಿಸಲಿಕ್ಕೆ ಬಾರದು, ಹೊಗಳಲಿಕ್ಕೆ ಬಾರದು. ಹೊಗಳಿಕೆ ತೆಗಳಿಕೆಗೆಲ್ಲ ಜಡ ವಸ್ತುಗಳನ್ನು ಕುರಿತ ಹೊಗಳೋದು ತೆಗೊಳ್ಳೋದು ಮಾಡ್ತೀನಿ.
ಇರುವನ್ನು ಕುರಿತು ಹೊಗಳಿಕೆ ತೆಗಳಿಕೆ ಸಾಧ್ಯನೇ ಇಲ್ಲ. ಎಲ್ಲಿ ಸೀಮಾ ಇದ್ದದ್ದನ್ನು ಹೊಗಳ್ತೀನಿ, ಸೀಮಾತೀತ. ಮಾನ್ ಇದ್ದದ್ದನ್ನು ಹೊಳ್ತಿ, ಮಾನಗಿಡಿನ ಏನು ಹೊಗಳ್ತಿ? ಮಾನ್ ಆಳತಿಲ್ಲದನ್ನು, ಆಕಾರ ಇಲ್ಲದನ್ನು ಏನು ಹೊಗಳ್ತಿ? ಆಕಾರಗಿಡಿನ, ಮಾನಗಿಡಿನ, ದಿಕ್ಕೇಡಿನ, ದಿಕ್ಕಿಲ್ಲದ್ದು, ದಿಕ್ಕು ದಿಶೆ ಇಲ್ಲದ್ದು ಆಕಾರಗಿಡಿ, ಮಾನಗಿಡಿ. ಅದೇ ನಿರ್ವಾಣಿ ಅಂತಾರಲ್ಲ, ಅವು ಶಬ್ದಗಳು ಇರುವನ್ನು ಕುರಿತು ಹೇಳಿ. ನಮಗೆ ಬೈಗಳು ಅನ್ನಿಸ್ತಾವು, ಅವು ಪರಿಶುದ್ಧವಾದ ಇರುವನ್ನು ಲಕ್ಷಿಸಿ ಅಂಥದ್ದು ಶಬ್ದಗಳು. ಮಾನ್ ಅಂದ್ರೆ ಅಳತಿ, ಮಾನಗೇಡಿ ಅಂದ್ರೆ ಅಳತಿದ್ದದ್ದು, ಅಳತಿಗೆ ನಿಲುಕದ್ದದು. ಏನು ಆಕಾರ ಇಲ್ಲದಕ್ಕೆ ಆಕಾರಗಿಡಿ ಅಂತ. ಆಕಾರಗಿಡಿ ಅಂದ್ರೆ ಸಿಟ್ಟು ಬರ್ತೈತೆ ನನಗೆ. ಆಕಾರಗಿಡಿನ ಹೋದ ಸಿಟ್ಟು ಬರ್ತೈತೆ. ನಮ್ಮಲ್ಲಿ ಆಕಾರಗಿಡಿ ಯಾರು ಅಂತಿದ್ರಲ್ಲ ಅನ್ನೋದಿಲ್ಲ. ಆಕಾರಗಿಡಿ ಮುದುಕಿ ಬಂದು ನೋಡೋದು, ಆಕಾರಗಿಡಿ ಮುದುಕಿರ್ತದ, ಗಲ್ಲ ಕಡಿತಿತ್ತು ನಮ್ಮನ್ನು. ಅದು ಅದ ಸಣ್ಣಂದಿರ್ತ ಬಂದದ್ದನ್ನು ಗಲ್ಲ ಕಡಿತಿತ್ತು ಎತ್ಕೊಂಡಿದ್ದ ಆಕಾರಗಿಡಿ ಮುದುಕಿ. ಭೀಮಮ್ಮನಿಗಿಂತ ಅವ್ರವ ಭೀಮಮ್ಮನ ಅವು ಇಲ್ಲ ಆ ಮುದುಕಿ. ಈಗ ಭೀಮಮ್ಮ ಈಗ ನ್ಯಾಯ ಮಾಡಾಕ್ ಬಿಡ್ಬೋದು. ಈಗ ಹಾಕಿದ್ಲು ಆ ಮುದುಕಿ, ಆಕಾರಗಿಡಿ ಮುದುಕಿ. ಆ ಮೂಲ ವಸ್ತು ಅದ ಆಕಾರಗಿಡಿ. ಹೌದು, ಇವ್ರ ಮೂಲ ವಸ್ತುವನ್ನು ಕುರಿತು ಹೇಳಿದ್ದು. ಆಕಾರ ಇಲ್ಲದ ನಮ್ಮ ಮೂಲ ವಸ್ತು ಅದ ನಮ್ಮ ಸ್ವರೂಪ. ನಮ್ಮ ಸ್ವರೂಪಕ್ಕೆ ಯಾವ ಆಕಾರನೂ ಇಲ್ಲ. ಆಕಾರಗಿಡಿ, ಮಾನಗಿಡಿ, ದಿಕ್ಕೇಡಿ, ದಿಕ್ಕಿಲ್ಲದ ಅದು. ದಿಕ್ಕಿಲ್ಲದಕ್ಕೆ ದೇವರು ಅಂತ. ದೇವರು ಆ ದಿಕ್ಕಿಗೆ ಈ ದಿಕ್ಕಿಗೆ ಇಲ್ಲ. ಈ ದಿಕ್ಕಿನಾಗ ಅಷ್ಟೇ ದೇವ್ರದ, ಆ ದಿಕ್ಕಿನಾಗ ದೇವದವ. ಈ ದಿಕ್ಕಿಗೆ ಜಗಳ ಮಾಡಂತ ಹೇಳ್ತಿರ್ತಾರೆ ವಾಸ್ತವದವ್ರು. ಆ ದಿಕ್ಕಿನಾಗ ಏನದವಂಗಾರ ಅಲ್ಲಿಲ್ಲ, ಎಲ್ಲಿಲ್ಲ ಹೇಳಂಗ ದೇವರು. ಎಲ್ಲಿಲ್ಲ ವಿಚಾರಕ್ಕೆ ಇವು ಯಾವ ಕಟ್ಟುಗಳು ತಡೆದಿಲ್ಲ. ವಿಚಾರದ ಎದುರಿಗೆ ನಿನ್ನ ಲೌಕಿಕ ಬುದ್ಧಿ ಬೆರಗಿತನ ಅದು ನಡಿಬೇಕು. ಎಲ್ಲವನ್ನ ಮೀರಿ ಐತಿ ವೇದಗಳ ಅಂತ್ಯಭಾವ ವಿಚಾರ ಜ್ಞಾನ ಕಾಣ. ಅದಕ್ಕೆ ಇದನ್ನು ನೀನು ತಿಳ್ಕೊಂಡೆ ಅಂದ್ರೆ ನೀನು ಈ ಲೌಕಿಕದ ಹಂಗೆಲ್ಲ ಬೇಕಾಗಿದೆ. ಏನೋ ಬೇಕಾದ್ ಮಾಡಿದ್ರು ನಿನಗೆ ಸಂಬಂಧ ಇಲ್ಲ. ನೀನು ಚಲೋ ದಿನ ಕೆಟ್ಟ ದಿನ ಇಲ್ಲ, ಕರ್ಮಕಾಂಡ ಗ್ರಹಣ ಅಲ್ಲಿ ಹಿಡ್ದೈತಿ, ನೀವು ಊಟ ಮಾಡಬೇಡ, ಇನ್ನೇನೇನೋ ಹೇಳ್ತಾವ ಅಲ್ಲ, ಅವು ಯಾವ ಸಂಬಂಧ ಬಿಟ್ಟು ನಿಂತು ಎಷ್ಟು ಆರಾಮ್ ಇರ್ತೀನಿ ನೋಡಿ. ಇರುವಿನ ಕಡೆ ಎಲ್ಲ ಕೊಟ್ಟೆ. ಈ ಸಂಶಯವನ್ನುಂಟು ಮಾಡುವಂಥವು ಎಲ್ಲ ಅದನ್ನು ತಲೆಯಾಗಿ ಹೋಗಿಸಿಬಿಡ್ತಾರೆ. ನಿನಗೆ ಅವಾಗ ವಂಶ ಪರಂಪರೆ ಬಂದ್ಬಿಟ್ಟವು ನಮ್ಗೆಲ್ಲ ಬೆಳೆದು ಬಿಟ್ಟವ. ಅದಕ್ಕೆ ಅವನ್ನ ಅನುಕರಣ ಮಾಡಬೇಕು. ಲೋಕಾಯುತನಾಗಿ ಲೌಕಿಕ ವಿಧಿಗಳನ್ನು ಪ್ರತಿಕರಿಸುತ್ತೆ. ಯಾಕೆ ಅಜ್ಞಾನದೊಳಗೆ ಅಂದ್ಬಿಟ್ಟೇವಿ. ಜ್ಞಾನ ಯಾವಾಗ ಆಕೈತಿ, ಇವೆಲ್ಲ ಸುಟ್ಟು ಈ ಭಾವನೆಗಳು, ಇವು ಆಚರಣೆಗಳು ಎಲ್ಲ ಅವು ಶೂನ್ಯ ಆಗಿಬಿಡ್ತವೆ. ಅದರ ಅವಶ್ಯಕತೆ ಬರುವುದಿಲ್ಲ ಅವಾಗ. ನಿಜವನ್ನು ತಿಳಿದ ನಿಜವನ್ನು ಅರಿದ ಯೋಗಿಗೆ ಆವ ಕರ್ಮದ ಕಾಟ ಭಜನೆಯಿಂದ ಅವ ಪುಣ್ಯದ ಬದುಕು. ಜಗತ್ತಿನಾಗ ಏನಾರು ಮಾಡಬೇಕು, ಎದ ಸಂಬಂಧ ಮಾಡೋದು, ಅವುಗಳ ಪ್ರಾಪ್ತಿಗಾಗಿ ಏನು ಮಾಡಬೇಕು. ಏನು ಮಾಡ್ತಿರ್ತಾನ ಪ್ರಯತ್ನ ತನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಬೋದು. ನಿತ್ಯ ಸುಖದ ಪ್ರಾಪ್ತಿಗಾಗಿ ಏನೆಲ್ಲ ಪ್ರಯತ್ನವನ್ನು ಮಾಡ್ತಾನೆ, ಆ ಕಾಯಕ ಮಾಡ್ತಾನೆ. ಇದನ್ನು ಮಾಡು. ಬರೀ ಅನಿತ್ಯವಾದ ವಿಷಯ ಸುಖಕ್ಕಾಗಿ ಮಾಡುವಂಥ ಕಾಯಕ ಏನಾಗಿಲ್ಲ, ಅದು ಉಪಯೋಗ ಇಲ್ಲ, ವ್ಯರ್ಥ. ಗುಡ್ಡಕ್ಕಲ್ಲೋತಾನೆ ಇಷ್ಟು ದಿನ ಮಾಡಿ ಏನು ಹೊಂದಿದೆ? ಗುಡ್ಡ ಹಾಟಿ ಹೆಗ್ಗಣ ತಕೊಂಡಂಗೆ ಆಗ್ತದೆ. ಹೌದಿಲ್ಲ? ಎಷ್ಟು ಪ್ರಯತ್ನ ಮಾಡ್ಯಾರ, ಏನು ಮಾಡಿದ್ವ ಕಡೆಗೆ ಏನು ಮಾಡಿದ್ವಿ? ನಿರಾಶೆ, ವ್ಯರ್ಥ. ಹೋಗಿಲ್ಲ, ನೆಮ್ಮದಿ ಕಳ್ಕೊಂಡಿಲ್ಲ. ವಿಷಯ ಸಂಗ್ರಹ ಮಾಡಿ ನೆಮ್ಮದಿ ಕಳ್ಕೊಂಡಿಲ್ಲ. ಭಾಳ ಸೌಕಾರ ಆದಿಪ್ಪ. ಎದಕ್ಕಾಯ್ದಪ್ಪ ಅಂದ್ರೆ ನೆಮ್ಮದಿ ಕಳ್ಕೊಳಕ ಆಯ್ತು ಸೌಕಾರ. ಹೋಗುದಿಲ್ಲ. ಕೆಡಕಿಗೇನ ನಿನಗೇನು ಹಿತ ಕೊಡುದಿಲ್ಲ. ಅದ ಭಾಳ ಸೌಕರ್ಯಕ್ಕೆ ಬಂತಂದ್ರೆ ಬಂತಲ್ಲ ನಿನಗೆ ನೆಮ್ಮದಿ ಹಾಳು ಮಾಡ್ಕೊಂಡು ಮಾಡಕ್ಕೆ ಇಚ್ಛಾ ಮಾಡಕ್ಕೆ ಹೋಗ್ಬೇಡ. ಬೈಕೆಗಳೆಲ್ಲ ಕಾಡ್ತಾವ ನಿನ್ನವು.
ಅವು ಕೆಡ್ತೈತಿ ಅನ್ನೋ ಚಿಂತೆ, ಹೌದಿಲ್ಲ? ಯಾರು ತೊಗೊಂಡು ಬಂದಾರನ್ನೋ ಚಿಂತೆ, ಸ್ವಾಮಿ ಬಾರದನ್ನೋ ಚಿಂತೆ, ಹೆಂಗಪ್ಪ ಇವನ್ನೆಲ್ಲ ಏನು ಮಾಡೋದು, ಹೆಂಗೆ ಬಳಸ್ಬೇಕು, ಏನು ಮಾಡಬೇಕು, ಮಂದಿ ಗಂಟು ಬಿಡ್ತಾರೆ, ತುಡುಗರು ಗಂಟು ಬಿಡ್ತಾರೆ ಅನ್ನೋ ಚಿಂತೆ, ಹೌದಿಲ್ಲ? ಯಾವನಾರು ತೊಗೊಂಡು ಹೋದ್ರಂತೆ ಒಟ್ಟು ಬ್ಯಾನ್ ಆಗ್ತದೆ. ಏನಾಗ್ಬೇಕಪ್ಪ ನನ್ನ ಜೀವನ ಎಲ್ಲ ಹೋಗುತ್ತ, ಎಲ್ಲವೂ ಹೋಗಲಿ, ಯಾವಾದರೂ ನೀನು ಹೋಗುದಿಲ್ಲ ಅಂತಿದ್ರ ಅದು ಹೋಗಲಿ, ಎಲ್ಲ ನಡಬರ್ಕ ಬಂದದ್ದು ಅದು ನಿಂದನ, ನಿಂದನ್ನ ನೀನು ಅಲ್ಲದ್ದದ ತೋರ್ತಿ ಅಡಗ್ತಿ ಅದ, ಆದ್ರೆ ನೀ ಯಾರದಿ ನೋಡ್ಕೋ, ನೀ ತೋರುದು ಅಡಗುದು ನಿನ್ನ ಸ್ವರೂಪ, ಯಾವಾಗಲೂ ಇದ್ದದ್ದು ನಿನ್ನ ಸ್ವರೂಪ, ನೀ ಇಲ್ಲದಂಗೆ ಯಾವಾಗ ಕೇಳಿ. ಇವೆಲ್ಲ ತೋರಿ ಶರೀರಾದಿಗಳು ಇಂದ್ರಿಯಗಳು ನಡಬರ್ಕು ತೋರ್ತಾವೆ, ನಡಬರ್ಕು ಕಡಕ್ತಿ, ಅವು ಯಾವೂ ನಾನಲ್ಲ ಅಂತ ಅದಕ್ಕೆ ಹೇಳೋದು. ದೇಹ ನಾನಲ್ಲ, ಪ್ರಾಣ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಪಂಚಕೋಶಗಳು ನಾನಲ್ಲ, ಸಪ್ತಧಾತುಗಳು ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರವೂ ನಾನಲ್ಲ, ಯಾವೂ ನಾನಲ್ಲ, ಪಂಚಭೂತಗಳು ನಾನಲ್ಲ. ಅವನ್ನೆಲ್ಲವನ್ನು ಅರಿಯುವಂಥ ಅರಿವು ಯಾವಾಗಲೂ ಇರುವಂಥ ಇರುವು ನಾನು, ಆನಂದ ಸ್ವರೂಪ ನಾನು, ದೇವರೇ ನಾನು. ದೇವರಂದ್ರೆ ಯಾವಾಗಲೂ ಇರುವಂಥದ್ದು, ಒಮ್ಮೆ ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗುವುದು ದೇವರಲ್ಲ. ಎಲ್ಲವನ್ನು ಅರಿತಕ್ಕಂಥದ್ದು, ಯಾವಾಗಲೂ ಇರ್ತಕ್ಕಂಥದ್ದು ಮತ್ತು ಸುಖರೂಪವಾದಂಥದ್ದು ಯಾವುದೈತಿ ಅದಕ್ಕೆ ದೇವರಂತಾರೆ. ಅದರ ಲಕ್ಷಣಗಳ ಅನುಸಾರವಾಗಿ ಅದನ್ನು ಗುರುತಿಸ್ಬೇಕು ನಾವು. ನಮ್ಮಿಂದ ಅದು ಅರಿವಿಸ್ಕೊಳ್ತೈತೆ ಅಂದ್ರೆ ಅದು ದೇವರಲ್ಲ, ದೇವರ ಲಕ್ಷಣ ಅಲ್ಲ ಅದು. ತಿಳಿಸ್ಕೊಳ್ಳೋದು ದೇವ್ರ ಲಕ್ಷಣ ಅಲ್ಲ, ಅದು ತಿಳಿಯೋದು ದೇವ್ರ ಲಕ್ಷಣ. ಅಂದಿಂದ ನೀ ದೇವರಂತ ಅದನ್ನು ನೀ ತಿಳಿತೀವೋ ನಿನ್ನ ನಾ ತಿಳಿತೈತೆ ಹೇಳು. ಭೇಟಿಯಾಗೋ ದೇವರಲ್ಲವು, ಅರಿವಿಸ್ಕೊಳ್ಳೋ ದೇವರಲ್ಲ. ಅವ್ನು ಭೇಟಿಯಾಗ ಹೋಗಿ ಬಾಳೆ ಹಸ್ತಿಪ್ಪ ಅದಕ್ಕೆ ಭೇಟಿಯಾಗ. ಇಂದ್ರಿಯಗಳಿಗೆ ಗೋಚರಕ್ಕವಂದ್ರೆ, ಮನಸ್ಸಿಗೆ ಗೋಚರಕ್ಕವಂದ್ರೆ ಅವು ಯಾವುವು ದೇವರಲ್ಲ. ಸುಳ್ಳು ಇಂದ್ರಿಯಗಳು, ಸುಳ್ಳು ಮನಸ್ಸಿಗೆ ತೋರುವುದೆಲ್ಲ ಅದು ಸುಳ್ಳ, ಅವು ದೇವರು ಅಲ್ಲವ. ದೇವಿ ಪ್ರತ್ಯಕ್ಷ ಆಗ್ಯಾಳಂದ್ರು ಅದು ಸುಳ್ಳು. ಪ್ರತ್ಯಕ್ಷ ಆಗುವೆಲ್ಲ ಇಂದ್ರಿಯಗಳಿಗೆ ಅಷ್ಟ ಪ್ರತ್ಯಕ್ಷ. ಅಣಹೋ ಗೋಚರ ಆಗೋದು ಅದು ಸತ್ಯ, ಪ್ರತ್ಯಕ್ಷ ಆಗೋದೆಲ್ಲ ಅಳದು ಹೋಗ್ತೈತಿ, ನಾಶ ಆಗಿ ಹೋಗುದು. ಮಾಯಾ ಅದ, ಪ್ರತ್ಯಕ್ಷ ಆಗೋದು ಅದು ಮಾಯಾ, ತೋರಿಕೆ ಅದು, ಇರುವಿಕೆಲ್ಲ, ಅಸ್ತಿತ್ವವಿಲ್ಲ ಅದಕ್ಕೆ. 3 ಕಣ್ಣು ಹಚ್ಕೊಂಡು ಬಂದು ನಿಂತೈತಿಪ್ಪ ನನಗೆ ದರ್ಶನ ಕೊಡ್ತೈತಿ ಅಂದ್ರೆ ಅದು ದೇವ್ರಲ್ಲ ಅಂತ ತಿಳ್ಕೊ, ಅದು ಮಾಯಾ ತೋರಿಕೆ. ಅದು ಪಿಶಾಚಿಗಳು ತೋರ್ತಾವ, ದೇವತೆಗಳು ತೋರ್ತಾವ, ಅವು ಮಾಯಾ ಲೋಕದಾಗ ತೋರುತ್ತವೆ. ಈ ಮಾಯಾವರಣ ಮೀರಿ ನಿಂತದ್ದು ಏನೈತಲ್ಲ ಅದು ದೇವತ್ವ ಸ್ಥಿತಿ. ಮಾಯಾವರಣವಿಲ್ಲದ ಅನುಭವದ ಸುಖಸದೆಯ ಸೇವನೆಯ ಸೊಗಸು ತೀವ್ರದೆ. ಹಂಗ ಸುಮ್ಮನ ನನಗೆ ದೇವ ದರ್ಶನ ಆಯ್ತು, ದೇವ್ರ ಕಾಂಡ, ಅವನ್ನೆಲ್ಲ ಕತಿ ಹೇಳ್ತೇವಲ್ಲ. ಬೇಡರ ಕಣ್ಣಪ್ಪಗ ದರ್ಶನ ಕೊಟ್ಟ, ಕೋಳೂರು ಕೊಡಗಸು ಹಾಲು ಕುಡೀತಿ, ದೇವ್ರು ಕೊಡೋದು ಕೊಟ್ಟ, ದಾರಿ ತಪ್ಪಿಸುವವಲ್ಲ ಅಂಥವೆಲ್ಲ ಭಕ್ತಿ ಅಂತ. ನಿಜವಾದ ತಿಳ್ಕೊಳ್ಳೋರು ಯಾರು ಅಂಥವನ್ನೆಲ್ಲ ಹೇಳಿದ್ಕೂಲೆ ಹ್ಞೂ ಅಂತಾವು. ಅದು ಕತೆ ಹೇಳಕ್ಕಾಗಲೇ ಹೌದ್ರಿ, ಜಂಡ ಹಾಕೇ ಬಿಡ್ತಾನ. ಹೌದಿಲ್ಲ? ಕುಂತ ಜನ ಕೇಳ್ರಿ ನಾನೆಂತ ಹೇಳ್ತೇನೆ, ಕಲ್ಲು ದೇವರು ಮಾಡಿದ ಕಥನ. ಕೀರ್ತನ ಹೇಳ್ತಿರ್ತಾರಲ್ಲ, ಕೀರ್ತನ ಚಾಲು ಮಾಡ್ಯಾನಂದ್ರೆ ಹೌದು ಹೌದು ಚಂದ ಆಗ್ತಾನೆ. ವಿಚಾರ ಮಾಡೋ ಸಾಮರ್ಥ್ಯನ ಕಳ್ಕೊಂಡ್ಬಿಟ್ಟ. ನನ್ನಿಂದ ಅರಿವಿಸ್ಕೊಳ್ಳೋದು ಯಾವುದೈತಿ, ಅರಿವಿಗೆ ಬಂದದ್ದೆಲ್ಲ ಅರಿವಿಸ್ಕೊಳ್ಳೋದೆಲ್ಲ ಅದು ಜಡವಾದದ್ದು, ಅದು ಯಾವುದು ದೇವರ. ಇದನ್ನು ಗಟ್ಟಿ ತಿಳ್ಕೊಂಡು ಪ್ರತ್ಯಕ್ಷ ಆಗು ಯಾವ ದೇವರಲ್ಲ, ಗಟ್ಟಿ ತಿಳ್ಕೊಬೇಕಿದೆ ನೀನು. ಅಂದಾಗ ನಿನ್ನ ಚಿಂತೆ ಕಡಿತೈತಿ. ನಾವು ಯಾವ್ದಾರ ಕಂಡದ್ದನ್ನು ಆಹಾ ಅಂತ ತಿಳ್ತಾರೆ. ಪ್ರತ್ಯಕ್ಷ ಆತ್ಮ ನನಗೆ ದೇವರು ಪ್ರತ್ಯಕ್ಷ ಆಗು, ದೇವಿ ಪ್ರತ್ಯಕ್ಷ ಆಗ್ತಾವೆ. ಯಾವ ರೂಪದಿಂದ ಅವು ಪಿಶಾಚಿ ಬೇರೆ ಬೇರೆ ರೂಪ ತಾಳ್ತಿರ್ತಾವೆ, ಆಯಾ ರೂಪ ತೋರಿಸ್ತಾವು. ಇಚ್ಛೆ ಬಂದ ರೂಪ ತಾಳ್ತಾವು ಪಿಶಾಚಿಗಳಲ್ಲಿ, ಅದೊಂದು ದೈವಿ ನಿಯಮ. ಇಚ್ಛೆ ಬಂದ ರೂಪ ತಾಳ್ತಾವು. ಏನ್ರಿ ನಾವು ಏನ್ರಿ ದನ ಆಗಿತ್ತು ನಾವು ಮನುಷ್ಯರಂಗೆ ತೋರ್ತೀವಿ, ಒಂದು ನಮೂನಿ ನಾಯಿ ಆಗಿತ್ತು ತೋರಾಕೈತಿತ್ರಿ, ಹಂಗೂ ತೋರ್ತಾವು. ಅವು ಇಚ್ಛೆ ಬಂದ ರೂಪ ನಿನ್ನ ದಾರಿ ತಪ್ಪಿಸುವೆಲ್ಲ ತೋರಿಕೆ ಒಳಗೆ. ಇದೆಲ್ಲ ಹಕ್ಕಿಗತಿ ಗೊತ್ತಿದ್ದವ, ಇದನ್ನ ಮಾಯೆ ಆಟ ಬಲ್ಲವ. ಯಾಕ್ರಿ ಅವನಿಗೇನು ಮಾಡ್ತಾವು, ಏನು ಮಾಡೋದು, ಅವು ಡೊಗ್ಗಿ ಸಲ ಮಾಡಿತಾವ. ಗೊತ್ತಿದ್ದವ ಗೊತ್ತಿಲ್ಲದವ್ರ ಮುಂದೆ ಹೇಳೋಗಿ ನಿಂದ ಅಂದಿತ್ತು. ಗೊತ್ತಿಲ್ಲದವ್ರ ಮುಂದೆ
ಜಗ ಅಳಿಗಾಡ್ಸೋದು ತಿಗ ಅಳಿಗಾಡ್ಸಕ್ಕೆ ಜಗತ್ತ ಅಳಿಗಾಡ್ಸೋ ಜ್ಞಾನಿ ಯಾಕ್ರಿ? ನನ್ನ ಕೈಯ ನನ್ನಲ್ಲಿ ತೂರಿ ಹಿಡುವುದಿದೆಲ್ಲ. ನಾ ಮಿಸುಕಿದಾಗ ಜಗತ್ತು ಅಳಿಗಾಡ್ತತಿ. ನಾನ ಮಿಸುಕ್ಲಿಲ್ಲ ಅಂದ್ರೆ ಜಗತ್ತಿಲ್ಲೈತೆ. ಅದು ಎಲ್ಲದಕ್ಕೂ ಆಧಾರ ನಾನು, ಆಧಾರವಾ ಬ್ರಹ್ಮ, ಅದೇ ನಾನು. ನನ್ನನ್ನು ಅವಲಂಬಿಸಿಕೊಂಡು ಇದೆಲ್ಲ ಐತಿ ತೋರಿಕೆ ಹೊರತು ಇದನ್ನು ಅವಲಂಬಿಸಿಕೊಂಡು ನಾನಿಲ್ಲ. ಈ ಉನ್ನತ ವಿಚಾರವನ್ನು ಜಾಗೃತಿ ಆ ಭಾವದಲ್ಲಿ ಅವನು ನೆಲೆಯಾಗಿ ನಿಂತಿದ್ದಂದ್ರೆ ಅವನು ಏನು ಹೇಳಿದಂಗೆಲ್ಲ ಸಾಕ್ಷಿ ಕೇಳ್ತವೆ. ಪಂಚಭೂತಾದಿಗಳು ಅವನ ಆಜ್ಞೆಯನ್ನು ಕೇಳ, ತನ್ನ ಅಧೀನ ಮಾಡ್ಕೊಂಡಿರ್ತಾನೆ. ಎಲ್ಲವೂ ನನ್ನ ಅಧೀನದೊಳಗೆ, ಅದರ ಅಧೀನದೊಳಗೆ ನಾನಿಲ್ಲ. ನಾವು ಆಶೆಗೆ ಬಿದ್ದಾದರೆ ಅಧೀನ ಗುಲಾಮರಾಗ್ಕೊಂಡು ಕುಂತೀವಿ. ಹೌದಿಲ್ಲ? ಅದರ ಅಧೀನ ಆಗಿಬಿಡ್ತೇವೆ, ತೋರಿಕೆಯ ಅಧೀನ ಹಾಕೊಂಡು ಕುಂತೀವಿ. ನಮ್ಮೊಳಗೆ ನಾವು ಇದ್ದು ಎದರ ಅಧೀನನೂ ನಾವು ಆಗದಂಗೆ ಇದ್ವಿ ಅಂದ್ರೆ ನಾವು ಹೇಳಿದಂಗೆ ಅವು ಬೆನ್ನತ್ತು. ನಾ ಹೆಂಗೆ ಬೆನ್ನತ್ತು? ನೀ ಸೌಕಾರ ಆದ್ರೆ ಹೆಂಗೆ ಆಳ ಹೇಳ್ದಂಗೆ ಕೇಳ್ತಾವಿಲ್ಲ. ಸೌಕರ್ಯಕ್ಕೆ ಕಳ್ಕೊಂಡೆ ಅಂದ್ರೆ ನೀನು ದಾದ ಮಾಡೋದಿಲ್ಲ. ಹೌದಿಲ್ಲ? ನಿನ್ನಲ್ಲಿ ನೆಲೆಯಾಗಿ ನಿತ್ಯ ಅಂದ್ರೆ ನಿನ್ನ ಭಾವದೊಳಗೆ ನೀನು ನಿಂತಾಗ ನೋಡೋದನ್ನು ನಿನ್ನ ಆಜ್ಞೆಯನ್ನು ಪರಿಪಾಲನೆ. ಜಗತ್ತೆಲ್ಲ ನಾಯಿ ಹಂಗೆ ನೆಕ್ಕುತ್ತ ನಿನ್ನ ಬೆನ್ನತ್ತು. ಯಾವಾಗ ನಿನ್ನ ದರ್ಶನ ಆತೈತು ಅಂತ ಕಾಯ್ತು. ನಿನ್ನ ನಿಜವನ್ನು ನೀನು ತಿಳಿದ ಕ್ಷಣವೇ, ಸಮಾಧಿ ಹತ್ತಿದ ಕ್ಷಣ ನಾನು ಅಂಥ ಪವರ್ ನಿನ್ನಲ್ಲಿ ಬರ್ತದೆ. ಜಗತ್ತೆಲ್ಲ ನಿನ್ನ ಅನುಗ್ರಹ ಆಶೀರ್ವಾದ ಯಾವಾಗ ಭೇಟಿಯಾಗಿತ್ತು ನಿನ್ನ ದರ್ಶನದಿಂದ ಕಲ್ಯಾಣ. ಅದಕ್ಕೆ ಅಂಥ ಸ್ಥಿತಿಯನ್ನು ನೀವು ನಿಮಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಅದನ್ನು ಪಡ್ಕೋಬೇಕಾಗಿತ್ತು ಮನುಷ್ಯನ ಜನ್ಮಕ್ಕೂ ಬಂದ ಮೇಲೆ. ನಿನ್ನ ಕಲ್ಯಾಣ ಮಾಡ್ಕೊಂಡು ನಿನಗೂ ಕಲ್ಯಾಣ, ನಿನ್ನ ದರ್ಶನದಿಂದ ಜಗತ್ತಿಗೆ ಕಲ್ಯಾಣ. ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಯಾರು ಅಂದರೆ ಅವರು ಆತ್ಮಾನುಭವಿ, ತಮ್ಮನ್ನು ತಾವು ತಿಳಿದವರು, ಸಮಾಧಿ ಹೊಂದಿದ ಮಹಾತ್ಮ. ಅಂಥವ್ರು ನೋಡಕ್ಕೆ ಸಿಗೋದು ದುರ್ಲಭ. ಸಿಕ್ಕರೆ ನಿನ್ನ ಪಾಪ ಕ್ಷಯ ಆಕತಿ. ಅಂಥವ್ರ ದರ್ಶನದ ಭಾಗ್ಯ ಸಿಗೋದು ಕಠಿಣ. ಸಮಾಧಿ ಹೊಂದಿದ ಮಹಾತ್ಮರ ದರ್ಶನ ನೋಡಕ್ಕೆ ಸಹಿತ ಸಿಗೋದಿಲ್ಲ. ನೀನು ಅವ್ರು ಹೇಳೋ ಮಾತಂತಿ ದೂರ ಉಳಿತೀವಿ, ನೋಡಕ್ಕೆ ಸಹಿತ ಸಿಗೋದಿಲ್ಲ. ಹೆಂಗಿರ್ತೈತೆ ಅವ್ರ ಪವರ್? ಎಷ್ಟೋ ಮಂದಿ ಆಗಿ ಹೋಗ್ಯಾರ ಗೊತ್ತಿಲ್ದಂಗೆ. ಹೌದಿಲ್ಲ? ಪ್ರತಿಯೊಂದು ಊರಿಗೆ ಆಗಿ ಹೋಗ್ಯಾರ ಮಹಾತ್ಮನಂಥವ್ರು. ವಿಷಯಾದಿಗಳನ್ನು ಯಾಕೆ ನಾವು ನೆನಪು ಮಾಡ್ತೇವೆ ಅಂದರೆ ಅವು ಸುಖ ಕೊಡ್ತಾವು, ಅವುಗಳಿಂದ ಸುಖ ಹೊಂದಬೇಕಂತ ನೆನಪು ಮಾಡ್ತೇವೆ. ಹೌದಿಲ್ಲ? ಇದೇ ತಲೆಯಾಗೈತೆ ನಮಗೆ. ಯಾರ್ಯಾರಿಗೆ ಯಾವ ವಿಷಯಗಳು ಪದಾರ್ಥಗಳು ಬೇಕಾಗ್ಯಾವ ಅವನ್ನೆಲ್ಲ ಕೊಡ್ತೇವೆ. ಬ್ಯಾಸರಾತೇನೆ ಬೇಡ. ನೀನು ಎಂಥ ಬೇಕಂತ ಶರೀರ ತಗೋ, ಅಂಥ ಬೇಕಂತ ತಗೋ. ನೀನು ದೊಡ್ಡ ಹೊಲ ನಂಬರ್ ಬೇಕಂದ್ರೆ ಎಷ್ಟು ಕೂರಿಗೆ ನಂಬರ್ ಬೇಕು ಹೇಳ? ಯಾಕ್ರಿ? ಕೊಡ್ತೇವೆ. ನೀನು ಎಂಥ ಮನಿ ಬೇಕು ಅರಮನೆ ತಗೋ, ಎಂಥ ಹೆಂಡತಿ ಬೇಕು, ಎಷ್ಟು ಮಂದಿ ಬೇಕು ನಿನಗೆ ಹೆಂಡತಿಗಳು? ಯಾಕ್ರಿ? ತಗೋ, ನೋಡು ನೋಡು ಸುಖ. ವಾಲ್ಯ ಬೇಡ ಮತ್ತೆ ಹಿಂದಗಡೆ ವಾಯ್ಕ್ ಕಾಣಿಸ್ತದೆ ನಿನಗೆ ವಾಲ್ಯೂ. ಎಪ್ಪ ಕೈ ಮುಗಿತೇನೆ ನಾನು. ಬ್ಯಾಸರಕ್ಕವಿಲ್ಲವು. ಏನೈತೆ ಅಂದರೂ ಅವೆಲ್ಲ ಬ್ಯಾಸರಕ್ಕವು. ಜಗತ್ತಿಂದ ಎಲ್ಲ ಕೊಡ್ತೇವಪ್ಪ ನಿನಗೆ, ವಾಲ್ಯ ನಾಕೋಬೇಡ. ನೀನು ಮಬ್ಬನ್ಯಾಗ ಬಿದ್ದು ಎಲ್ಲ ಬೆರ್ಲಿಂತಿದ್ದೆ ಅವಾಗ. ಈಗ ಎಚ್ಚರ ಆದ್ಮೇಲೆ ಯಪ್ಪ ವಾಲ್ಯೂ. ಯಾವುದಿಲ್ಲ? ಅದರ ದೋಷವನ್ನು ಕಂಡ ಕೂಡಲೇ ಅವಾಗ ಒಟ್ಟ ಇದರ ಸುದ್ದಿ ತೆಗಿಬೇಡು ಯಪ್ಪಣ, ಏನೂ ವಾಲ್ಯೂ ಯಪ್ಪಣ ಅಂತ ವಿಚಾರವಂತ ತಿಳಿದವ ತಿಳಿಗೇಡಿ ಬಾಯಿ ತಗೊಂಡ್ಕೊಂಡಿರ್ತೈತಿ. ಹಿಂದಗಡೆ ಅನುಲಿ ಆಕೈತಿ ಅದು. ಹೌದಿಲ್ಲ? ಗೊತ್ತಿಲ್ಲವಲ್ಲಿ ಹುಳ ಹೆಂಗೆ ಬಿದ್ದು ಸಾಯ್ತಾವ ಬೆಂಕಿಯಾಗ. ಸುಡಲಿನ ಸುಡುವತನ ಇದು ಬಿದ್ದು ಕೆಡುವ ಪತಂಗದ ಹೋಲ್. ನಮ್ಮ ನೀವು ಕೊಲ್ತಾವ ಅನ್ನೋದು ಗೊತ್ತಿಲ್ಲ, ಅವಾಗ ಸುಟ್ಕೊಂಡು ಸಾತು ಹುಳ ಬೆಂಕಿಯಾಗಿ ಬಿದ್ದಿಲ್ಲ. ಹಂಗೆ ವಿಷಯ ವಸ್ತುಗಳು ನಮಗೆ ಇದೆಲ್ಲ ಕೊಲ್ತಾವ, ವಿಷ ಅದಾವ. ನಂಜು ಬೆರೆಸಿದ ಸವಿಯೂಟ, ಭೋಗದ ಒಡನಾಟ ಏನದ. ಆದರೂ ಎಷ್ಟು ವಾಸನ ಪ್ರಬಲ ಐತಿಲ್ಲ. ದಿನ ಹೇಳ್ತೈತಿ ಕೇಳ್ತೈತಿ ಆ ವಾಸನ ನಾಶ. ಮತ್ತು ಬಜಿಗೆ ಬೀಳ್ತೈತಿ, ಮಬ್ಬಿಗೆ ಬೀಳ್ತೈತಿ. ಯಾಕೆ ಇದ್ರ ಪ್ರಾಬಲ್ಯ ಕಡಿಮೆ ಆದ್ಮೇಲೆ ಅದರ ಸೆಳು ಜೋರು ಆಕೈತಿ. ಇದು ಬಂದಾಗಲಿ ನೋಡ, ಆತ್ಮವಿಚಾರ ಯಾವಾಗ ಬಂದಾಕೈತಿ ಅದರ ಪ್ರಭಾವ ಜೋರು, ಅದರ ಸೆಳವು ಜೋರು ಐತಿ.
ಅದರ ಸೆಳವಿಗೆ ಪಾರಾಗೋದು ಭಾಳ ಕಠಿಣ. ನಿರಂತರ ಹಗಲಿರುಳನ್ನದೇ ಇದರ ಅಭ್ಯಾಸ ಮಾಡಿದರೆ ಅಂದರೆ ಸಾಧ್ಯತೆ ಯಾವಾಗಲೂ ಅದರ ಆತ್ಮಚಿಂತನ ಬ್ರಹ್ಮಚಿಂತನದ ಅಭ್ಯಾಸಗಳು ಎಡೆಬಿಡದೆ ಮಾಡ್ಕೊತ ಇದ್ರೆ ಆ ಸೆಳುವಿನಿಂದ ಪಾರಾಕಿನ ಏನು ಭಾಳ ಬಲಾಢ್ಯವಾದದ್ದೈತೆ. ಆಶಾ ಬಲವತಿ ರಾಜನ್ ವಿಷಯದ ಇಚ್ಛಾ ತೃಪ್ತಿಪಡಿಸ್ಕೊಳಕ್ಕೆ ಏನೆಲ್ಲ ಕಂತ್ರಾಟ ಮಾಡ್ತೈತಿ, ಸುಳ್ಳು ಹೇಳ್ತೈತಿ, ಮೋಸ ಮಾಡ್ತೈತಿ, ಏನೇನು ಅವ್ನು ಹೊಂದೈತಿ ಇರ್ಬೇಕು. ಒಳಗೆ ಗಂಡನ್ಯಾಗ ಅದೈತಿ ವಿಷಯಗಳನ್ನು ಹೊಂದಬೇಕು. ಬ್ಯಾಗ್ಲೆ ಜ್ಞಾನದ ಮಾತು ಮಾತಾಡ್ತೀನಿ, ಒಳಗೆಲ್ಲ ಅದೈತಿ. ಯಾಕೆ ಜನ್ಮ ಜನ್ಮಾಂತರ ಅಭ್ಯಾಸದ ಬಲ, ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಅವ ಬಂದು ನಿಂದಿರ್ತಾವೆ. ಹೇಳುವಾಗ ಅಷ್ಟೇ ನಿನಗೆ ಭಾಳ ಚಲೋ ಹೇಳ್ತಾನಂತ. ಬಿಡು ಬಿಡು ಪುರುಷೋತ್ತಲೇ ವಾಸನೆ ಹೇಳ್ಕೊಂಡು ಹೋಗಿ ತೊಡಗೆ ಬೆಚ್ಚ ಬಿಡು. ಜನ್ಮ ಜನ್ಮಾಂತರದಿಂದ ವಾಸನೆಗಳು ಇವಕ್ಕೆಲ್ಲ ಪ್ರಯತ್ನ ಮಾಡಬೇಕು. ಹಗಲಿರುಳನ್ನದೇ ಈ ವಾಸನೆಗಳನ್ನು ನಾಶ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡಬೇಕು. ಅದು ಪುಣ್ಯ ಇದ್ರೆ ಬರ್ತೈತಿ. ಅದ್ರ ಕಡೆ ಒಲವಾಗಿ ಅದನ್ನು ನಾಶ ಮಾಡ್ಕೋಬೇಕು. ಯುಕ್ತಿಗಳು ವಿಚಾರಗಳು ನೆನಪಿಗೆ ಬರ್ತಾವೆ. ನೀನು ಪುಣ್ಯ ಇದ್ರೆ ಮಹಾತ್ಮರು ಹೇಳಿದಂತೆ ಇಲ್ಲ ನೆನಪಿಗೆ ಬರೋದಿಲ್ಲ, ಮತ್ತು ಮಬ್ಬಿಗೆ ಬಿದ್ದು ಅದರಾಗ ಸಿಕ್ಕೊಂಡು ಅದರ ಸುಳಿಗೆ ಸಿಕ್ತು. ಏನು ಅದ್ರ ಸುಳಿಗೆ ಪಾರದ ಅವ ಯಾರು ಏನು ನಾವು ಏನು ಮಾಡ್ತೀವಿ ಆದ್ರೆ ನಮಗೆ ಬೇಕಾದದ್ದು ಐತೋ ಹೆಂಗೆ ನೋಡ್ಕೊರಿ. ಏನು ಬೇಕಾಗಿತ್ತು ನಿನಗಂದ್ರೆ ಆರಾಮ ಬೇಕಾಗಿತ್ತು. ಆರಾಮ ಬೇಕಾಗಿತ್ತು ಅಂದ್ರೆ ಆರಾಮ ನೆನವನ್ನಾಗಿರ್ಬೇಕು. ಮತ್ತು ಆರಾಮ ಬಿಟ್ಟು ಬೇರೆ ನೆನವನ್ನಾಗಿದ್ರೆ ಆರಾಮ ಎಂದಿರ್ಬೇಕು ನಿನಗೆ. ಬೇಕಾದದ್ದು ಬಿಟ್ಟು ಬೇರೆ ಬೇಡಾದ್ರೆ ನೆನಪು ಮಾಡ್ಕೋತ ಕೂತ್ರೆ ಬೇಕಾದದ್ದು ಎಲ್ಲಿ ಸಿಗ್ಬೇಕು ಹೇಳ್ರಿ. ಮುಂಜಾನೆಯಿಂದ ಸಂಜೆ ತನಕ ನಮಗೆ ಏನು ಬೇಕಾಗೈತೆ ಅದು ಅಲ್ಲದ್ರ ನೆನವನ್ಯಾಗ ಇದೇವೆ ಹೊರತು ನಮಗೆ ಬೇಕಾದ ನೆನವನ್ಯಾಗ ಇಲ್ಲ. ನಾವು ಏನು ನೆನಪು ಮಾಡ್ತೀವಿ ಅದರಿಂದ ನಮ್ಗೆ ಬೇಕಾದದ್ದು ಐತೆ ನೋಡ್ಕೋರಿ ನೀವು. ಅದರಿಂದ ನಮಗೆ ಬೇಕಾದದ್ದು ನೆನವನ್ಯಾಗ ಇರಾಕಿಲ್ಲರಿ ಅಂದ್ರೆ ಆರಾಮ ಇರ್ತೀವಿ ನಾವು. ನಾವು ಆನಂದ ಹೊಂದು ಉದ್ದೇಶ ಇಟ್ಕೊಂಡು ಏನು ನೆನಪು ಮಾಡ್ತೀವಿ? ವಿಷಯಗಳನ್ನ ನೆನಪು ಮಾಡ್ತೀವಿ. ವಿಷಯಗಳನ್ನ ನೆನಪು ಮಾಡಿದ್ರೆ ವಿಷಯ ಆರಾಮಲ್ಲ ಅಲ್ಲ. ಅದು ಯಾರು ಹೇಳಿದ್ರು ನಿಮ್ಗೆ ವಿಷಯಗಳ ಸುಖ ಕೊಡ್ತಾವಂತ? ನೀನೇ ಕಲ್ಪಿಸ್ಬೇಕು. ಕೊಟ್ಟಿದ್ರೆ ಎಲ್ಲರೂ ಅದರಿಂದ ಹೊಂದಿ ಬಿಡ್ತೀವಿ. ಏನು ನೀವು ಹೊರಗೆ ಏನು ಬೇಕಾದ್ ಮಾಡುವಂಗೆ ನೋಡಿದ್ರೆ ಪ್ರಾರಬ್ಧ ಅನುಸಾರ ಒಳಗೆ ಮಾತ್ರ ಈ ಆನಂದದ ನೆನವಿನ ಗತ್ತಿನಾಗಿರ ಕಲಿಬೇಕು. ವಿಷಯಗಳ ನೆನವಿನಾಗ ಇರೋವ್ರನ್ನ ದುಃಖದಾಗ ಬಿದ್ದು ಹೊಳ್ಯಾಡೋರು. ಬಂಧನದಿಂದ ಬಿಡುಗಡೆ ಯಾವಾಗ ಆಗಬೇಕು? ಯಾವಾಗಲೂ ವಿಷಯ ಚಿಂತನದ ತೊಡಗಿದವರು. ಯಾರು ಬಂಧನ ಪರಿಹಾರ ಆಗೈತೆ ನೋಡ್ತಾರೆ. ಶರೀರ ಮೊದಲು ಮಾಡಿಕೊಂಡು ಎಲ್ಲ ವಿಷಯ ವಸ್ತುಗಳಲ್ಲಿ ನಮ್ಮ ಮನಸ್ಸು ದಿನ ಓಡಾಡ್ತೈತಿ. ಎತ್ತರ ಅದನ್ನು ಮಾಡಬೇಕು, ಇದನ್ನು ಮಾಡಿ. ಏನು ಮಾಡಿದ್ರೆ ಸುಖ ಸಿಗ್ತೈತಿ? ಎಲ್ಲ ಮಾಡಿದ್ವಿ ಜಗತ್ತು ನೋಡಿ. ಮಾಡಬೇಕಾದದ್ದು ಏನೂ ಉಳಿಲಿಲ್ಲ. ಆದರೆ ಏನಾಯ್ತು ನಿನಗೆ? ಅದರಿಂದ ಪರಿಣಾಮ ಏನಾಯ್ತು? ಅದನ್ನು ಮಾಡಿ ಸುಖ ಸಿಗ್ತೈತಿ, ಇದು ಮಾಡಿ ಎಲ್ಲ ಆಯ್ತು ಬನ್ನಿ ಹೌದಿಲ್ಲ. ಆದರೂ ಅದರಿಂದ ಏನು ಲಾಭ? ತತಕ್ಯಂ 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 ಅಂತ ಶಂಕರಾಚಾರ್ಯ ಎಚ್ಚರಿಕೆ ಕೊಟ್ಟ. ಇನ್ನು ಮನಸ್ಸಿಗೆ ತಕ್ಕಂಗೆ ಎಲ್ಲ ಆಯ್ತು ಬನ್ನಿ, ಎಲ್ಲ ಭೋಗ ಭಾಗ್ಯಗಳು ಸಿಕ್ತು, ಎಲ್ಲ ಮಕ್ಕಳು ಮರಿ ಸಮೃದ್ಧಿ ಆಯ್ತು, ಎಲ್ಲ ಆಯ್ತು, ಎಲ್ಲ ವಿದ್ಯೆಗಳ ಪಾರಂಗ ಆಯ್ತು. ಮುಂದೇನು? ಮುಂದೇನು? ತತಕ್ಯಂ 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 ಅಂತ. ಅದರಿಂದ ಏನು ಹಿತ ಸಿಗ್ತೇನೆ ನಿನಗೆ? ನೆಮ್ಮದಿ ಇಲ್ಲ. ಇಲ್ಲ ನಿಜವಾದ ಸುಖ ಎಲ್ಲೈತೆ ಅನ್ನೋ ತಿಳುವಳಿಕೆ ಮಾಡು. ನಿನ್ನಿಂದಲೇ ನಿನಗೆ ಹಿತ ಐತೆ ಹೊರತು ಈ ತೋರಿಕೆ ವಸ್ತುಗಳು ಯಾವ ಹಿತ ಕೊಡೋದಿಲ್ಲ. ಅವುಗಳನ್ನು ಅಪೇಕ್ಷೆ ಮಾಡಕ್ಕೆ ಹೋಗಬೇಡ. ಅವು ನಿನ್ನ ದುಃಖಕ್ಕೆ ಹಾಕ್ತಾವೆ. ಅದ ನಿನ್ನ ಬಂಧನಕ್ಕೆ ಹಾಕಿದ್ದು. ಜನ್ಮ ಜನ್ಮಾಂತರ ತಿರ್ಗಾಕ್ಕೆ ಹಾಕಿದ್ದು ಅದ ನಿನ್ನ ವಿಷಯ ವಸ್ತುಗಳ ಆಶೆ ಇಚ್ಛೆ. ಇಚ್ಛಾರಹಿತ ಅಂತಂದ್ರೆ ನೀನು ಬಂಧನಕ್ಕೆ ಹಾಕಾಗ ಮುಕ್ತ ಇದೆ ಅನ್ನೋದು ನಿನಗೆ ಹೊಳಿತೈತಿ. ಸದ್ದ ಬಿಟ್ಟರೆ ಸದ್ದ ನೀನು ಮುಕ್ತ ಇದೆ ಅನ್ನೋದು ಹೊಳಿತೈತಿ. ಇಚ್ಛೆಯನ್ನು ತ್ಯಾಗ ಮಾಡೋದ್ರಿಂದ ದೊರೆಯುವಂಥ ಸುಖ ಯಾವ ಲೋಕದಾಗೂ ನಿನಗೆ ಸಿಗುದಿಲ್ಲ. ಏನು ಇಚ್ಛೆಯಿಂದ ದೊರೆಯುವಂಥ ದುಃಖ ನಿರಂತರ ನರಕದಾಗ ಸಹಿತ ಸಿಗುದಿಲ್ಲ ನಿಮಗೆ. ಅಷ್ಟು ದುಃಖ ಇಚ್ಛೆಯಿಂದ ಹಾಕಿದ. ಇಚ್ಛೆಯೇ ಸಂಸಾರವದು, ಇಲ್ಲದಿರುವುದೇ ನಿರ್ವಾಣ. ಮುಕ್ತಿ ಅಂದರೆ ಇಚ್ಛಾರಹಿತ ಆಗೋದು. ಯಾವುದೇ ವಿಷಯದ ಇಚ್ಛೆಯನ್ನು ನಾಶ ಮಾಡ್ಕೋದು ಮುಕ್ತಿ. ಮುಕ್ತ ಇದೆ ಅನ್ನೋದು ಹೊಳಿತೈತಿ ನಿನಗೆ ಇಚ್ಛಾ ಇರಲಿಲ್ಲ ಅಂದ್ರೆ.
ಇಚ್ಛಾ ಒಳಗೆ ಐತಿ, ಎಲ್ಲರಿಗೂ ಅದ. ನಮ್ಮನ್ನು ಎದ್ರ ಇಚ್ಛಾ ಐತಿ? ವಿಷಯ ವಸ್ತುಗಳ ಇಚ್ಛಾ ಅದ ಜನ್ಮಕ್ಕೆ ಹಾಕ್ತೈತಿ ನಮಗೆ. ಅವುಗಳನ್ನು ಹೊಂದಬೇಕು ಅಂತ ಹುಟ್ಟಿಟ್ಟು ಅದು ಬರೋದು. ಜನ್ಮಾಂತರ ಹುಟ್ಟಾಕ ಹಚ್ಚೋದು ಅದ ಬೀಜ, ರಾಗ. ಆ ವಿಷಯಗಳ ಮ್ಯಾಗಿನ ಪ್ರೀತಿಗೇನ ಬೀಜ ಅಂತಾರೆ. ರಾಗದಿಂ ಬೇರೆನ್ನು ಭವ ಬೀಜ ಮುಂಟೆ ಅಂತ. ಭವಕ್ಕೆ ಬೀಜ ತಯಾರಾಗ್ತಪ್ಪ. ಇಚ್ಛಾ ಮಾಡಿದ್ರೆ ಹುಟ್ಟಾಕ ಚಲೋ ಅದು. ಭವಕ್ಕೆ ಬಂದದ್ದು ಏನು, ಅದಕ್ಕೆ ಇಚ್ಛಾ ಮಾಡಬೇಡ. ಜನ್ಮಾಂತರ ತಿರುಗುತ್ಪಾಳೆ ತಪ್ಪೋದಿಲ್ಲ ನಿನಗೆ. ಇಚ್ಛೆಯಿಂದನೇ ಅದೇ ದುಃಖ ಆಗಿದೆ. ಇಚ್ಛೆಯನ್ನು ತ್ಯಾಗ ಮಾಡೋದ್ರಿಂದ ದುಃಖರಹಿತ ಆಗಿರ್ಲಿಕ್ಕೆ ಪ್ರತಿಯೊಬ್ಬರು ನಾವು ಇಚ್ಛೆಯನ್ನು ಈಗ ಅವನ್ನ ನಾಶ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಬಯಕೆಗಳೇನದಾವಲ್ಲ, ವಿಷಯಗಳ ಇಚ್ಛೆಯನ್ನು, ಅವನ್ನೆಲ್ಲದರಾಗ ಏನೂ ಲಾಭ ಇಲ್ಲ. ಅವುಗಳನ್ನು ಹೊಂದೋದ್ರಿಂದ ಅನರ್ಥನ ಐತಿ ಹೊರತು ಅದರಿಂದ ಏನು ಲಾಭ ಇಲ್ಲ ನಿನಗೆ. ಅದಕ್ಕೆ ಮಹಾತ್ಮರದನ್ನು ಎಚ್ಚರಿಕೆ ಅಂತ. ವಿಷಯದ ಆಶಯ ಮಾಡಕ್ಕೆ ಹೋಗ್ಬೇಡ. ಬೇಕಾದ ಕಾಣ್ತೈತೆ ಅಂದ್ರೆ ನದರೆತ್ಸೋದನ್ನು ನೋಡ್ಬೇಡ, ಬಯಸ್ಬೇಡ. ಏನು ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ಅದರ ಸಂಬಂಧ ಈ ಸತ್ಸಂಗ ಮಾಡಿ. ಸತ್ಸಂಗದೊಳಗೆ ನಿತ್ಯ ನಮ್ಮ ಇರುವಿನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಅನುಭವಗಳನ್ನು ಎಚ್ಚರಿಗೊಳಿಸುವಂತ ಬಂದಾಗ ಇದ ಸಾಧನ. ಆಧ್ಯಾತ್ಮಿಕ ಸಾಧನ ಅಂದ್ರೆ ಇದು. ನಿತ್ಯ ನಮ್ಮ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ. ನಮ್ಮ ಇರುವನ್ನ ನಾವು ನೆನಪಿನಾಗ ತಗೊಂಡು ನಾವು ಆಗಿ ಉಳ್ಕೋಬೇಕು. ನಿರಂತರ ಅದರ ಮಾಡೋದ್ರಿಂದ ಅದರ ಪ್ರಾಪ್ತಿ ನಮಗೆ. ಬ್ರಹ್ಮಚಿಂತನದ ನಿರಂತರ ಪ್ರಾಪ್ತಿಯಿಂದ, ನಿರಂತರ ಅಭ್ಯಾಸದಿಂದ ಬ್ರಹ್ಮ ಪ್ರಾಪ್ತಿಯಾಗುತ್ತೆ. ಹೌದು, ಅದನ್ನು ಮಾಡಾಕ್ತೇವೆ. ಬಿಟ್ಟು ಬಿಡದೆ ಮಾಡಿದಾಗ ಅದು ಸಿಗ್ತದೆ. ಯಾವಾಗರ ಮುಂಜಾನೆ ಸಂಜೆ ಮುಂದಟ್ಟು ಮಾಡಿರಿ ಅಂತೀವಿ. ಅದೇ ಉದ್ಯೋಗ, ಅದೇ ನಮ್ಮ ಒಳಗೆ ಆಂತರಿಕ ಅಭ್ಯಾಸ. ಶರೀರ ಚರಿತಾರ್ಥಕ್ಕೆ ಮಾಡೋದು, ಹೊಟ್ಟೆ ಹಸಿದಾಗ ಹಾಕೋದು. ಅದಿಲ್ಲ, ಶರೀರಕ್ಕೆ ಆರೋಗ್ಯಕರವಾದ ಅನ್ನ ಹಾಕೋದು. ಹೇಗೆ ಅದನ್ನು ಆರೋಗ್ಯವಾಗಿ ಇಟ್ಕೊಂಡು ಇದರ ನೆಮ್ಮದಿಯಾಗಿರಾಕಿರಿ. ಶರೀರ ಹೋಗೋ ಮಠ ಈ ಸಾಧನದೊಳಗೆ ತೊಡಗಿ ಅಂದಾಗ ಶರೀರ ಧಾರಣ ಮಾಡಿದ್ದಕ್ಕೂ ಸಾಕು. ಇದನ್ನು ಸಂಪೂರ್ಣವಾಗಿ ಇದನ್ನು ಮರೆತ ಬರೇ ಇಂದ್ರಿಯಗಳ ಮಜಾ ಮಾಡೋದು, ಅವುಗಳ ಸಂಗ್ರಹ ಮಾಡೋದು, ಅವುಗಳ ಸಂಪರ್ಕ ಮಾಡೋದು, ಬರೇ ಅದ ಹೆಸರದಾಗಿಟ್ಟು ಎದಕ್ಕೂ ಉಪಯೋಗ ಇಲ್ಲ. ಜೀವನ ಬಂದು ಮನುಷ್ಯನ ಜನ್ಮಕ್ಕೆ ಬಂದು ಹುಟ್ಟಿ ಬಂದದ್ದು ವ್ಯರ್ಥ. ಏನು ಬರೀ ಅದ ಚಿಂತನದಾಗ ಕಾಲ ಅದನ್ನು ಸದುಪಯೋಗ ಮಾಡ್ತೀವಿ. ಇದಕ್ಕಾಗಿ ವೇಳೆಯನ್ನು ಮೀಸಲಾಗಿಟ್ಕೊಂಡು ನಿನ್ನ ಕೆಲಸಕ್ಕಾಗಿ, ನಿನಗಾಗಿ, ನಿನ್ನ ಹಿತಕ್ಕಾಗಿ ಏನಾರು ಮಾಡ್ಕೊಂಡೇನಪ್ಪ. ನಿನ್ನ ಸ್ವಂತಕ್ಕೆ ಏನು ಮಾಡ್ಕೊಂಡು ಬಿಟ್ಟಿಯ ಕೆಲಸಕ್ಕೆ ನಿಂತುಕೊಂಡೆ ನಿನ್ನ ಎಲ್ಲ ಕಿಮ್ಮತ್ತನ್ನು ಕಳ್ಕೊಂಡೆ. ಬಲ್ಲ ಶಿವಾನಂದನ ಕಳ್ಕೊಂಡೆ, ನಾಳೆ ಯಮ ಓದಿವ ಕೊಂಡ್ಕೊಂಡೆ ಅಂತ. ಯಮನ ಕೈಯಾಗಿ ಸಿಗವ್ರ ಹೌದಿಲ್ಲ? ಎಲ್ಲರೂ ಯಮನ ಕೈಯಾಗಿ, ಮೃತ್ಯುವಿನ ಕೈಯಾಗಿ ಸಿಗವ್ರದಿಲ್ಲ. ಯಮ ಬಂದ್ರೆ ಎದೆ ಬಿರೋದಿರ್ಲಿ ಅಂತ ಶಿವಾನಂದ. ಈ ತಿಳುವಳಿಕೆ ನಿನ್ನಲ್ಲಿ ಜಾಗೃತ ಆಗುತ್ತೆ. ಯಮನ ಹೆದರಿಕೆಯಲ್ಲಿರೋದು. ಶರೀರ ನಾನಂತ ತಿಳ್ಕೊಂಡ ಅವಾಗ ಹೌದಿಲ್ಲ, ಅವ್ನು ಹೆದರ್ತಾನ. ನನಗೆ ಯಾಕೆ ಹೆದರಿ ಅದ್ರಿ ಹಂಗೆ ಹರಿದು ನಿಂತವಾಗ. ಯಾಕ್ರಿ ಶರೀರದ ಹಂಗೆ ಹರಿದು ನಿಂತವಾಗ ಯಮನ ಹೆದರಿಕೆಯಲ್ಲಿ ತಗೊಂಡು ಹೋಗೋ ಬೋಕಿ ಅಲ್ಲಂ ಪ್ರಭುಗಳಂದ. ಅದು ಇಲ್ಲೇ ನಾ ಜೀವಿಸಬಲ್ಲೆ ಅಂತಾರ ಅಂತ ಇರ್ತಾರ. ಅದನ್ನ ಹೇಳ್ಯಾರ ಅವ್ರು. ಶರೀರದ ಹಂಗೆ ಅದಕ್ಕೆ ಬೇಕಾಗಿತ್ತು ನನಗಂದ್ರೆ ತಗೊಂಡು ಹೋಗಿದ್ದಾನಂತ. ಅವರು ಸುಳಿಗೆ ಸಿಕ್ಕ ಈಶಾಡಕ್ಕೆ ಹೋದಾಗ ಶರೀರ ಹೋದವ್ರು. ರಾಮತೀರ್ಥ ತಿರುಗುನಿ ಇದ್ರಾಗ ಸಿಕ್ಕ ಪದ್ಮಾಸನ ಹಾಕಿಬಿಟ್ರು ಅದ್ರಾಗ. ಅಂತಾದ್ರಾಗ ಅವರು ತಗೊಂಡು ಹೋಗ್ಬೋಕಿ ಅಂದ. ನೀ ಇಲ್ಲೇ ಇರಬಲ್ಲೆ. ನಾನು ಮೊದಲ ಅವ್ರ ರೂಢಿ ಅಭ್ಯಾಸ ಇತ್ತು. ಶರೀರ ನೀರಾಗ ಜಳಕ ಮಾಡಕ್ಕೆ ಹೋದಾಗ ರಾಮತೀರ್ಥ ಸುಳಿಗೆ ಸಿಕ್ಕ. ಪ್ರಾರಬ್ಧ ಶರೀರದ ಹೆಂಗೆ ಇರ್ತೈತೆ ಯಾರ್ದು ಹೇಳಕ್ ಬರೋದು. ಶರೀರ ಪ್ರಾರಬ್ಧ ಯಾರ್ದು ಹೆಂಗೆ. ನಾವು ಆನಂದ ಒಂದು ಉದ್ದೇಶ ಇಟ್ಕೊಂಡೆ
ವಿಷಯಗಳ ನೆನಪು ಮಾಡ್ತೀವಿ. ಇದು ಕ್ರಮ ಬರೋಬ್ಬರಿ ಐತೋ ತಪ್ಪೈತೋ ಅನ್ನೋದನ್ನು ವಿಚಾರ ಮಾಡೋದು. ಹೊರಗಿಂದ ಏನು ಮಾಡುವಂಗೆ ನೀವು ಮಾಡಿದರೂ ಒಳಗೆ ಮಾತ್ರ ಅದರ ಆನಂದ ನೆನಪಿನಾಗೆ ಇರೋಕೆ ಕಲಿಬೇಕು ನಾವು. ಹೊರಗಿಂದ ಹೊರಗೆ ಯಾಕ್ರಿ ಅದನ್ನು ಒಳಗೆ ಬರಬಾರ್ದು. ಅದು ಯಾಕ್ರಿ ಎಲ್ಲಿ ಇಡಬೇಕು ಅಷ್ಟೇ ಇಡ್ಬೇಕು, ಅದನ್ನು ಒಳಗೆ ತರಬಾರ್ದು. ಹೊರಗೆ ಹರಿಯೋದು ಹೊರಗೆ ಹರಿಬೇಕು. ಯಾಕ್ರಿ ಒಳಗೆ ಬರಬಾರ್ದು. ನಿನಗೆ ಅಂತರಂಗದಲ್ಲಿ ಅದನ್ನು ತರಬೇಡ. ಅದನ್ನು ಗದ್ದಲ ಕೆಡಿಸ್ತೈತೆ ಅದು. ಯಾಕ್ರಿ ಅವನ್ನೆಲ್ಲ ಹೊರಗಿನ ವಿಷಯ ವಿಚಾರಗಳನ್ನೆಲ್ಲ ಒಳಗೆ ಆಂತರಿಕ ಒಳಗೆ ಹಾಕ್ಬೇಡ. ಅವನಿಗೆ ಹೊರಗೆ ಜನರು ಕೂಡ ಅವ್ರಂಗನ ಎಷ್ಟು ವಿಷಯ ಬಿಡಕದನಪ್ಪ ಅನ್ನೋರಂಗೆ ಅವ್ರಂಗನ ನಾಟಕ ಮಾಡಿ ಹಚ್ಕೊಳ್ದಂಗೆ ಆಟ ಆಡೋದನ್ನು. ಆ ಗತ್ತು ಕಲಿಯೋದು ಭಾಳ ಕಠಿಣ. ಭಾಳ ದಿನದ ಅಭ್ಯಾಸ ಬೇಕಾದ ಆ ಗತ್ತು ಬರಬೇಕಾದ. ಜನರು ಕೂಡ ಜಗನ್ರಂಗಿದ್ದು, ಜಗತ್ತಿನ ಕೂಡ ಜಗತ್ತಿನಂಗಿದ್ದು, ನಮ್ಮ ಗತ್ತಿನಾಗ ನಾವು ಇರೋ ಕಲಿಬೇಕು. ನೀವು ಹಿಂಗದಾನ ಅನ್ನೋದು ಗೊತ್ತು ಹತ್ತಬಾರ್ದು ಅವಂಗೆ ಇನ್ನೊಬ್ಬರಿಗೆ. ನಾವು ನಾಟಕ ಮಾಡಕ್ಕೆ ಹೋಗ್ಯೇವಿ. ಯಾಕ್ರಿ ನಾವು ಧ್ಯಾನ ಕುಂಡಿರ್ತೀವಪ್ಪ, ಇದನ್ನು ಮಾಡ್ತೇವೆ ಅಂತ ಮಾತಾಡಕ್ಕೆ ಹೋಗ್ಯೇವಿ ಅಲ್ಲಿ ಬದಲು ಅವ ಗೊತ್ತತ್ತ ಅರಿಯದ ಮೂಢನ ಪರಿಯುವುದು ನಿಜವನರಿದ ಯೋಗಿ ತನ್ನ ಕುರುಹು ತೋರದೆ ಗೊತ್ತು ಹಚ್ಕೊಡಬಾರ್ದು ಅನ್ನೋದು ಉದ್ದೇಶ ಇರ್ತೈತೆ. ನಾವು ಅಜ್ಞಾನಿ ಹೆಂಗೆ ವರ್ತನ ಮಾಡ್ತೇವೆ. ನಾವು ಶಾನ್ಯಾರಾಗಕ್ಕೆ ಹೋಗ್ಯೇವಿ. ನಾನು ಶಾನ್ಯತನ ತೋರ್ಸಕ್ಕೆ ಹೋಗ್ಯೇವಿ ನಾವು. ಯಾಕೆ ಏನು ನಾವು ತಗೊಂಡು ಯಾರಿಗೆ ನೀನು ಶಾನ್ಯತನ ತೋರ್ಸಕ್ಕೆ? ಅದ್ರ ನೀನು ಲಾಭ ಮಾಡ್ಕೊ, ಮಂದಿಗೆ ತೋರಿಸೋದಲ್ಲ. ನೀನ ಒಳಗೆ ಸೇರ್ಕೊಂಡು ಅದ್ರ ಲಾಭ ಮಾಡಿ, ಆಂತರಿಕವಾಗಿ ಅಭ್ಯಾಸ ಮಾಡಿ ಅದ್ರ ಲಾಭ ತಗೊಂಡು ಇನ್ನೊಳಗೆ ಏಕೋಭಾವನೆ ಒಡಗುಡು ಬಳಸದಿರ ಅದ್ವೈತವನ್ನು ಬಾಯಿ ಫಸ್ಟ್ ಹೇಳ್ಯಾರ ಅವರು. ಹೊರಗೆ ನೋಡಕ್ಕೆ ಹೋಗ್ಬೇಡಪ್ಪ, ನೀನು ತೋರ್ಸಕ್ಕೆ ಹೋಗ್ಬೇಡ. ನಿಮ್ಮ ಶಾನ್ಯತನ ನಿನ್ನೊಳಗೆ ಅದನ್ನು ಅನುಭವ ಮಾಡ್ಕೊ. ಏಕಾಂತದೊಳಗೆ ನೀವು ಅದನ್ನು ಲಾಭ ಮಾಡ್ಕೊ. ಹೊರಗೆಲ್ಲ ಹೊರಗಿನ ವ್ಯವಹಾರ ಅದು ಹೊರಗಿನ ಸಾಮಾನು ಇವು ಎಲ್ಲ ಬೇಕಾಗ್ತವೆ. ಆರಾಮ್ ಇರಾಕೆ ಅವು ಬೇಕಾಗ್ತವೆ. ಹೌದ್ರಿ. ಅಕ್ಕಿ ಕಾಳು ಒಗ್ಯಾಕೆ ಮಂದಿ ಬೇಕಾ? ಬಾಳೆ ಮಾಡಕ್ಕೆ ಬೇಕಾ ಮಂದಿ? ಯಾಕ್ರಿ ಅಕ್ಕಿ ಕಾಳು ಒಗ್ಯಾಕೆ ಎಲ್ಲರಿಗೆ ಹೇಳ? ಯಾಕ್ರಿ ಬಾಳೆ ಮಾಡತ್ತೇನೆ ಬರ್ರಿ ಅಂತ ಒದರ್ತೇನೆ. ಯಾಕ್ರಿ ಅದೇ ಅದಕ್ಕೆ ಬೇಕಾಗೈತಿ ನಿನಗೆ. ಅದೇ ಏಕಾಂತ ಬೇಕು. ಸ್ವಂತ ನಮಗೆ ಬೇಕಲ್ಲ, ಒಳಗೆ ಆಂತರಿಕ ಅಭ್ಯಾಸ ನಡೀಬೇಕು. ಅದಕ್ಕೆ ಮಂದಿ ಕೊಡಿಸುವ ಅವಶ್ಯಕತೆ ಇಲ್ಲ ನಿನಗೆ. ಹೌದಿಲ್ಲ? ಹೊರಗಿಂದ ಏನು ಪ್ರಾರಬ್ಧ ಕಳಿಸೋರು ಬೇಕಾದ್ದು ಬರಲಿ. ಅದು ನಿನ್ನ ನೆನವಿನ ಗತ್ತಿನಾಗಿರಾಕಿರಿ. ಬಂದದ್ದೆಲ್ಲ ಬರಲಿ. ಗೋವಿಂದನ ದಯ ಒಂದಿರಲಿ. ಪ್ರಾರಬ್ಧ ಕಣಿಸೋರಾಗಿ ಮಾಡಿದ ಕರ್ಮ ಕಣಿಸೋರಾಗಿ ಬರ್ತಿರ್ತಾವ. ನನಗೆ ಯಾಕೆ ಇದು ಆತೀವೋ ಯಪ್ಪ, ಇದು ಹಿಂಗಾತಿ ಅಂತ ಅದನ್ನೆಲ್ಲ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಮಾಡಿದ ಪ್ರಕಾರ ಬಂದಿರ್ತದೆ. ಅದು ಆಗಿದೆ, ಮಾಡಿಬಿಟ್ಟು ಅದಕ್ಕೆ ಅದು ಬರ್ತಿರ್ತದೆ. ಕಾರಣ ಇಲ್ಲೂಲೆ ಕಾರ್ಯ ಘಟಿಸೋದನ್ನಿಲ್ಲ. ಅದಕ್ಕೆಲ್ಲ ಕಾರಣ ಅದಾವ. ನಮ್ಮ ಸ್ಥಿತಿಗತಿಗಳಿಗೆ ನಮ್ಮ ಹಿಂದಿನ ಜನ್ಮನ ಅದು ಕಾರಣ. ಅದಕ್ಕೆ ಹಿಂಗೆ ಯಾಕೆ ಆಗೈತಿ ಇದು ಅಂದ್ರೆ ಅದು ಹಿಂದಿನ ಜನ್ಮದ. ಅದನ್ನು ತೊಗೊಂಡು ಏನು ಮಾಡ್ತೀವಿ, ಈಗ ಮುಂದಾಗೋದು ನೋಡ್ಕೊ. ಆಗೈತಿ, ಈಗ ಅನುಭವಿಸಕತ್ತೈತಿ. ಅದು ಅದ್ರ ಬಗ್ಗೆ ಚಿಂತೆ ಕಳೆದು ಹೋಗೈತಿ. ಈಗ ಅದು ಬಿಟ್ಟು ಬಾಣ ಅನುಭವಿಸೈತಿ ಇರ್ಬೇಕು. ಬರಲ್ಲ ದುಃಖವನ್ನು ಅನುಭವಿಸೋದ ಬೇರೆ ಮಾಡಿಬಿಟ್ಟೈತಿ. ಈಗ ಅದು ಇನ್ನು ಮ್ಯಾಗ ನೀ ಏನು ಮಾಡ್ಬೇಕು ಅನ್ನೋದನ್ನು ನೋಡ್ಕೊ. ಮುಂದಿನ ಇದನ್ನು ನೋಡ್ಕೊ. ಒಳ್ಳೆಯದು ಬೇಕೋ ನಿನಗೆ, ಮತ್ತು ಅದ ಬೇಕಾಗಿತ್ತು. ನಾವು ಒಳ್ಳೆಯ ದಾರಿ ಬೇಕು. ನಮ್ಗೆ ಒಳ್ಳೆಯ ಕಲ್ಯಾಣ ಆಗ್ಬೇಕು. ನಿನಗೆ ಇನ್ನೊಬ್ಬರಿಗೆ ಇದ್ದ ಮಾಡಕ್ಕೆ, ಇನ್ನೊಬ್ಬರಿಗೆ ಮಾಡಿದ್ದ ನಿನಗೆ ಬಂದೈತಿ. ಈಗ ಅದನ್ನು ಅನುಭವಿಸ್ಬೇಕು. ನಮ್ಮ ಸುಖ ದುಃಖಗಳಿಗೆ ನಾವು ಕಾರಣ ಹೊರತು ಅದಕ್ಕೆ ಯಾರೂ ಕಾರಣ ಇಲ್ಲ. ಏನಪ್ಪ ದೇವ್ರು ನನಗೆ ಇಂಥ ಹೊತ್ತು ತಂದು ಅಂತ ದೇವ್ರನ್ನ ಶಪಿಸ್ತಿರ್ತಾರೆ, ಬೇಯ್ತಿರ್ತಾರೆ. ಯಾರನ್ನೂ ಏನು ಮಾಡೋದು? ನೀ ಮಾಡಿದ್ದಾನೆ ನಿನ್ನ ಹಿಂಬಾಲಿ ಬಂದಿರ್ತೈತಪ್ಪ. ಯಾರೂ ಮಾಡೋದಿಲ್ಲ ನಿನಗೆ. ಸುಖ ದುಃಖಾದಿಗಳನ್ನು ಯಾರೂ ಕೊಡೋರು ಇಲ್ಲ, ಯಾರೂ ತಗೊಳ್ಳೋರು ಇಲ್ಲ. ನೀನೇ ಮಾಡ್ಕೋದು. ನಿನ್ನೊಳಗೆ ಐತೆಲ್ಲ. ತಾ ಮಾಡಿದ ಕರ್ಮಕ್ಕೆ ತಾನ ಭಾಗ್ಯ. ತನ್ನ ದೈವದ ಶಿಲ್ಪಿ ತಾನ. ಯಾರ ಮಾಡಿದ್ದಲ್ಪ, ನೀನ ಮಾಡಿದ್ದೆ. ಅದ ಬೆನ್ನು ಹತ್ತಿ ನಾವು ಮಾಡಿದ ಕರ್ಮ ನಮ್ಮನ್ನು ಕಾಡ್ದಿಲ್ಲ, ಯಾರೂ ಕಾಡ್ದಿಲ್ಲ. ಹಿಂದೆ ಕಾಡಿಯವ್ರನ್ನ ಅದಕ್ಕೆ ಕಾಡಕ್ಕೆ ಮಾಡೈತಿ. ಏನ್ರಿ ಅಜ್ಜಾರ ಹುಟ್ಟೈತಿ ನನಗೇನಿದು ಸುಖ ಕೊಡ್ಬೇಕ್ರಿ ಅಜ್ಜಾರ?
ಅಂತ ಒಂದು ಒಬ್ಬಾಕಿ ಮಗಳು. ಆ ಮಗಂದು ಏನ್ರಿ ಒಟ್ಟ ಇದನ್ನ ಹೊಟ್ಟೆತಿ ಬಿಟ್ಟೈತಿ ನಾ ಸಂಬಂಧನ ಇಲ್ಲ, ಕಾಡೋದು ಮುಗಿಸಿಬಿಟ್ಟದ್ರಿ, ಏನ್ ಮಾಡೋದ್ರಿ ಸರ್? ಹೌದು ಹಿಂದ ಕಾಡಿ ಅದನ್ನ ಅದಕ್ಕೆ ಬಿಟ್ಟು ಬಂದತ್ತೇನು ಕಾಡಕ ಅದ, ಅದನ್ನ ಯಾರು ಉಣ್ಣವ್ರು? ಸಾಲ ಐತಲ್ ನಿಂದ, ಮತ್ತೆ ಅದು ನಿನ್ನ ಕಾಡುದನ ಅದು ಕಾಡ್ಲಿಲ್ಲ. ಎಷ್ಟು ಕಾಡ್ತಿ ಕಾಡ, ಹೌದಿಲ್ಲ? ನಮ್ಮ ಗತ್ನ್ಯಾಗ ನಾವು ಇರಾಕ್ ಕಲಿಬೇಕು. ಅದೇನು ಬಿಡವಲ್ಲಿ ಹೊರಗಿನ ಕಾಡೋದು ಅದನ್ನ ನಮ್ಮ ಅನುಭವ ಇದು ವಿಚಾರ ಇತ್ತಂದ್ರೆ ಏನು ಅನಿಸೋದು ನಮ್ಗೆ, ಹೌದಿಲ್ಲ? ಹಂಗೆ ಬರ್ಬೇಕಲ್ಲ, ಅಲಿಪ್ತಾಗಿರ್ಬೇಕು, ಏನು ಬೇಕಾದೈತೆ ಅವಾಗ ಅಲಿಪ್ತಾಗಿದ್ದಾಗ ಆನಂದದ ಭಾವ. ಪಾಂಡುರಂಗ ಅವನ ಹೆಂಡತಿ ಕಸಬರಿಗೆ ಮಡ್ಡಿಲೆ ಹೊಡಿತಿದ್ಲಂತೆ, ಹೊಡೆತಕ್ಕೊಮ್ಮೆ ಪಾಂಡುರಂಗ ತುಕಾರ ಅವಂದು ಹೆಂಗತ್ತು, ಬೇಕಾದಾದ್ರೂ ಮಸ್ತ್ ಪಾಂಡುರಂಗ ಅಂತ ಹೊರತಕ್ಕೆ ಎಲ್ಲ ತುಕ್ಯ ಏನು ಗಂಟು ಬಿದ್ರ ಗುಬ್ಬಿ ಕಾಯ ಕಳಿಸಿ ಕಾಳದು ಬಂದಾಗ ನೀರಿಡಾಮಂತ 4 ಮೂಲಿಗೆ ತಿಂದು ಕೊಡೋದು ಹೋಗ್ರಿ ಅಂತ. ರಾಶಿ ಯಾರು ಇಲ್ಲ, ಈಗ ತಗೊಂಡು ಹೋಗ್ರಿ ನಾವು. ಹೆಂಗ ಅವನ ಸ್ವಭಾವ ತುಕಾರಾಮನ ಬಡತನ ಪರಿಸ್ಥಿತಿ. ಅವರು ಯಾರ ಇದನ್ನ ಒಂದತ್ತದು ಇಟ್ಟಿರ್ತಾರಲ್ಲ, ಉಟ್ಕೊಂಡು ಹೋಗಕ್ಕೆ ಚಲೋ ಸೀರಿಲ್ಲ, ಹೆಂಗೆ ಮಾಡಲಿ ಅಂತಿದ್ದಂತ ಪಾಪ ಹರಕ್ ಸೀರೆ ಹೆಂಗೆ ಉಟ್ಕೊಂಡು ಹೋಗಿಲ್ಲ. ಮಗ್ಗದ ಮನೆಯವ್ರನ್ನ ತೊಗೊಂಬಂದು ಒಂದಿನ ಹೋಗ್ತೇನೆ ಅನ್ಕೂಲ ಕೊಟ್ಟಾರ, ತೊಗೊಂಡ್ಬಂದು ಜಳಕ ಮಾಡತ್ತಾಳ, ಯಾರೋ ನೀಡಿಸ್ಕೊಳಕ್ ಮುಂದೈತಿ ಅವ್ರಿಗೆ ಕೊಟ್ಟ. ಏನು ಅನುಕೂಲೆ ಆಗಿವು, ಜಳಕ ಮಾಡಿ ನೋಡುವಾಗ ಎಲ್ಲ ತುಕ್ಯ ಏನು ಮಾಡಿದ, ಏನು ಗಂಟು ಬಿದ್ದಿಲ್ಲ. ಎಂತ ಚಲೋ ಐತಲ್ಲ, ಇದನ್ನ ಉಟ್ಕೊಂಡು ಹೋಗ್ರಿ ಅಂತ ಅನಿವಾರ್ಯ ಉಟ್ಕೊಂಡು ಹೋದ್ಲಂತ. ಅವಾಗ ಎಲ್ಲರೂ ಎಲ್ಲಿ ತಂದಿದ್ದನ್ನು ಸೀರೆ ನಾವು, ಆಕಿಗಾರ ಹರಕ್ ಕಾಣೋದ, ಅವ್ರಿಗಾರ ಹಿಂಗೆ ಕಾಣ್ತಿತ್ತ ಬಿತ್ತಾವ, ಭಾರಿ ಇದು ಸೀರೆ ಅಲ್ಲ. ಹಿಂಗೆಲ್ಲ ಒಂದು ಕಥೆಗಳು ಬರ್ತಾವ, ತುಕಾರಾಮನ ಪವಾಡದೊಳಗೆಲ್ಲ ಬರ್ತಾವ. ಅಂದ್ರೆ ಮಹಾತ್ಮರ ದೃಷ್ಟಿ ಹಂಗೆ ಆಗಿತ್ತು, ಜಗತ್ತಿನ ದೃಷ್ಟಿನೂ ಬೇರೆ, ಅವ್ರ ದೃಷ್ಟಿನೂ ಬೇರೆ. ಇಲ್ಲಿ ತನಕ ವಿಷಯ ಚಿಂತನೆ ಮಾಡ್ಕೊತ ಬಂದಿರಿ, ಅದರಿಂದ ನಿಮಗೆ ಏನು ಲಾಭ ಆಗಿದೆ? ಸಂಕಟ ಏನಾದ್ರು ಹೋಗಿದ್ದಾನೆ? ಬಂಧನದಿಂದ ಬಿಡುಗಡೆ ಆಗಿದ್ದಾನೆ? ಇದರಿಂದ ಬಿಡುಗಡೆ ಆಗ್ಬೇಕು, ಏನು ಮಾಡ್ಬೇಕಂಗಾರ? ವಿಷಯ ಚಿಂತನ ಕೈ ಬಿಡುದ ಇದಕ್ಕೆ ಪರಿಹಾರ, ಬೇರೆ ದಾರಿ ಇಲ್ಲ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದವಳು ಕರಿಗೊಂಡು ನಿಲೆ ನೀನೇ ಸುಖಿ ಅಂತ. ಇದು ಒಂದೇ ಉಪಾಯ. ಇದು ವಿಷಯ ಚಿಂತನೆಯನ್ನು ಕೈ ಬಿಡು, ವಿಷಯದ ಇಚ್ಛೆಯನ್ನು ಮಾಡಬೇಡ, ಮಾಡಿದ್ರೆ ಮತ್ತೊಂದು ಬಂಧನ ನಿನಗೆ. ನೀನು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಅವೇ ನಿನಗೆ ಆಮಂತ್ರಣ ಕೊಟ್ಟಿಲ್ಲ ಸುಖ ಕೊಡ್ತೇವೆ ಬಾ ಅಂತ. ಯಾರು ಹೇಳಿದ್ರೆ ನಿಮ್ಗೆ ವಿಷಯ ವಸ್ತುಗಳು ಸುಖ ಕೊಡ್ತಾವಂತ? ನಿನಗೇನು ಮನೆ ಮುಟ್ಟ ಬಂದು ಆಮಂತ್ರಣ ಕೊಟ್ಟವನು ಸುಖ ಕೊಡ್ತೇವೆ ಬಾ ಅಂತ ಕರೆದವನು ನೀನ ಕಲ್ಪಿಸ್ಕೊಂಡು. ದೇವ್ರದು ಇವನ್ನೆಲ್ಲ ಗಳಿಸ್ಬಾ ಅಂತ ಯಾವ್ದಾರ ನಿಮ್ಮ ಮನೆ ದೇವ್ರದ್ದು ಬಂದು ಹೇಳ್ತಾನೆ. ಯಾರು ಹೇಳಿದ್ರೆ ಇವನು ಬೇಡಂತೆ? ಅವು ಹೇಳೋದಿಲ್ಲ. ಇಷ್ಟು ದೇವ್ರ ದಿಂಡ್ರೆ ನಡ್ಕೋತಿಯಲ್ಲ, ಇವನ್ ಯಾಕೆ ಬಿಡಾಕತ್ತೀವ? ಉತ್ಸಾಹ ಸುಖ ನಿನ್ನೊಳಗೈತಿ ಅಂತ ಎಚ್ಚರಿಕೆ ಕೊಡೋ ದೇವ್ರ ಅದಾವನು. ಅಂದ್ರೆ ಅವಕ್ಕೆ ಹ್ಯಾಂಗ ದೇವ್ರ ಅಂತೀರಿ? ಅವಕ್ಕೆ ಹಿತ ಉಂಟು ಮಾಡುವನು, ಮತ್ತೊಂದು ದಾರಿ ತಪ್ಪಿಸುವವ. ಇದನ್ನ ತಥಾಸ್ತು ಅಂದುವಂತವು ತಗೊಂಡು ಹೋಗಿ ನಿನಗೆ ಬೇಕಾದದ್ದು ಹಾಳಾಗಿ ಹೋಗಿರ್ಲಿ ಅಂತ ಹಂಗೋದಿಲ್ಲ. ಇಂಥದ ನಾ ಕೊಟ್ರೆ ಚಲೋ ಆಕತಿಪ್ಪ ಅಂದ್ರೆ ಕುಡಿಲಿ ಮಗನ, ಆರಾಮ್ ಕುಡಿ, ಸರಿ ಕುಡಿ ನೀನು. ಕಪಾಟಿಗೆ ಅಡ್ಡಿ ಕೊಡ್ತಾವ ನಾವು, ಹೌದಿಲ್ಲ? ಆ ದೇವ್ರ ಆದ್ರೆ ನಿನಗೆ ದಾರಿ, ಚಲೋ ದಾರಿ ತೋರಿಸ್ಬೇಕಿಲ್ಲ, ಅದು ತಪ್ಪು ದಾರಿಯನ್ನ ಬಿಟ್ಟು ಸರಿಯಾದ ಸುಖದ ದಾರಿ ತೋರಿಸ್ಬೇಕಿಲ್ಲ ಅದು. ಅಂಥವು ಯಾವರ ನಿಮ್ಮ ಮನೆ ದೇವ್ರು ಅದಾವಣ, ಅಂಥ ದೇವ್ರ ನಡ್ಕೊಳಕ್ ಹೊಂಟೀವು ನೀನು. ನನಗೆ ಬೇಕಾದ ಚಟ ವ್ಯವಸ್ಥೆ ಮಾಡಿಕೊಡೋ ದೇವ್ರ ಅದಾವ, ಹೌದಿಲ್ಲ? ಅಂಥವ್ರನ್ನ ಅಂಥ ದೇವ್ರ ಸಂಘ ಮಾಡ್ತೀರಿ ನೀವು. ನಿಜವಾಗಿ ನಿಮಗೆ ಹಿತ ಮಾಡೋ ದೇವ್ರ ಸಂಘ ಮಾಡೋದು. ನೀವು ಜೋಪಾನ ಮಾಡೋರು ನಂಬೋಲ್ಲ ಅಂತಾರಲ್ಲ, ಕುರಿ ಕಟಗರ್ನ ನಂಬೋದು ಅದು. ಮತ್ತು
ಅಂತ ದೇವ್ರನ್ನ ಹೋಗೋದು ನೀವು ಬೇಕಾದದ್ದು ಕೊಡ್ತೈತೆ ಅದ ಹೌದಿಲ್ಲ. ಅಲ್ಲೆಲ್ಲ ಹಂಗ ತಿನ್ನೋದು ಕುರಿ ಕಡಿಯೋದು ಇಂಥವು ಬ್ಯಾಟಿ ಮಾಡೋದು ದೇವ್ರು ಇತ್ತಂದ್ರೆ ನಡೀಪ ಸತ್ಯ ಬರೋದು ದೇವ್ರಿ ಅದು. ಯಾವ ದೇವ್ರ ಸತ್ಯ ಹಂಗ ಯಮನೂರ್ ಅಂತೇಳಿ ಹೋಗಿ ಬ್ಯಾಟಿ ಮಾಡೇ ಬಿಡು. ಯಮನೂರ್ಗೆ ಹೋಗಿ ಹಾಕ್ರಿ ಅದ ಅಲ್ಲಿ ಸತತ ಅವ ಮಾಡ್ತೈತೆ ಅವ್ರು ದಿನ ಇದ್ದ ಇರ್ತೈತಿ. ಯಮನೂರ್ಗೆ ಹೋಗಿ ಅಲ್ಲಿ ಬೇಡ್ಕೊಂಡೇವ್ರಿ ನಾವು ಕುರಿ ಕೋಳಿ ಬ್ಯಾಟಿ ಮಾಡ್ತೇವೆ. ಹಿಂಗಾಗಿ ಯಮನೂರ್ಗೆ ಹೋದ್ ನಾಯಿ ಹೊಳಿ ಬರುದಿಲ್ಲ ಅಂತ ಸತತ ಯಮನೂರ್ಗೆ ಹೋದ್ ನಾಯಿ ಹೊಳಿ ಬರುದಿಲ್ಲ ಅಂತ ಸತತ ಸಿಗ್ತೈತೆ ಅಲ್ಲಲ್ಲಿ ಹೌದಿಲ್ಲ. ಮಡೇಶ್ವರಕ್ಕೆ ಹೋದ ಗಂಡಸ್ ಹೊಳಿ ಬರುದಿಲ್ಲ ಅಂತ ಎಲ್ಲ ನಾಟಕ ಕಂಪನಿಯಲ್ಲಿ ಚಿಮ್ನಾಗಳು ನೋಡ್ಕೊಂಡು ಕುಂತ್ಬಿಡೋದು. ಸೋಗ ಹಾಕವ್ರನ್ನ ಯಾಕ್ರಿ ಪಡೇಶ್ವರ್ ಕಂಪನಿ ನಾಟಕ ಅಲ್ಲಿ ಹೋಗಿ ಗಂಡಸ್ ಹೊಳಿ ಬರ್ಲಂತ ಯಮನೂರ್ಗೆ ಹೋದ್ ನಾಯಿ ಹೊಳಿ ಬರ್ಲಂತ ಅಲ್ಲಿಂದ ಅದಕ್ಕಿಂತ ಯಾವ್ದೈತಪ್ಪ ಜಗತ್ನ್ಯಾಗ. ಅದ ಇದ್ರಾಗ ಮಬ್ಬನ್ಯಾಗ ಬಿದ್ದು ಬಿಡ್ತಾವ. ಹಂಗೆ ನಾವು ಈಗ ಬಂದ್ಬಿಟ್ಟೇವಿ. ಈಗ ಯಮನೂರಿಗೆ ಬಂದಂಗ ಪಡೇಶ್ವರ್ ಇಲ್ಲಿಂದ ಹೋಗಾಕು ಅಲ್ಲಿ ಇರ್ತೇವ. ಯಾವಾಗ ಪಾನಿ ಇಲ್ಲಿಂದ ಹೋಗುದು ಶಿಮೆ ಐತಿ ಬಿಡೋದು ಮಜಾ. ಇದ್ರ ವ್ಯಾಮೋಹಕ್ಕೆ ಬಿದ್ದ ಕಡೆಗೆ ಆಗೋದು ಯಾವಾಗ ವ್ಯಾಮೋಹದಿಂದ ಏನೋ ಮಾತು ಎಚ್ಚರಗೊಳಿಸ್ತಾರಂದ್ರು ಅಷ್ಟ ಒಂದಿನ ಅಷ್ಟ ಹೋಗ್ಬಿಡಪ್ಪ ಮರನೇ ಮತ್ತು ನಮ್ಮ ಚಾಳಿ ನೋಡಿ ಮತ್ತು ಎಲ್ಲಿಗೆ ಬಂದೇವು ಸಂಗಯ್ಯ ಮತ್ತು ಎಲ್ಲಿಗೆ ಅದ್ರಾಗ ಎಣಿಕೆ ಆಗಕ್ಕೆ ಬರ್ತೇವೆ. ಜನ್ಮ ಜನ್ಮಾಂತರದಿಂದ ವಿಷಯ ಚಿಂತನದ ಇದರಾಗಿ ವ್ಯಾಮೋಹದ ಬಿದ್ದುಬಿಟ್ಟು ಅದರಿಂದ ಕಡೆಗೆ ಆಗ್ಬೇಕಾತಂದ್ರೆ ನಿರಂತರ ಇದರ ಅಭ್ಯಾಸ ಗಟ್ಟಿ ಆಗ್ಬೇಕು ನೋಡಿ. ಶ್ರವಣ ಕೇಳಿದ್ದನ್ನು ನಿನ್ನೊಳಗೈತಿ ನಿನಗೆ ಬೇಕಾದದ್ದು ಅನ್ನೋ ವಿಚಾರ ಅದನ್ನು ಮಾಡಿ ಮಾಡಿ ಕೇಳಿ 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 ಅದು ಗಟ್ಟಿ ಆಗಬೇಕು. ಮನನ ಮಾಡಬೇಕು, ಗಟ್ಟಿ ಮಾಡ್ಬೇಕು. ಅದು ಅವಾಗ ಅನ್ಯದ್ರ ಕಡೆ ಹೋಗೋದು ಬಿಡ್ತೈತಿ. ಅವರು ಹೆಣಿಕೆ ಹಾಕೋದು ಬಿಡ್ತೈತಿ. ತನ್ನೊಳಗೆ ಅದರ ಸೂತ್ರ ಇರ್ತೈತಿ. ನಿಧಿಧ್ಯಾಸನ ಗಟ್ಟಿ ಆತಂದ್ರೆ ಸಮಾಧಿ ಹತ್ತಿ ಬಿಡ್ತೈತಿ. ಪರಿಪಕ್ವ ಆತಂದ್ರೆ ನಿಧಿಧ್ಯಾಸನ ಪರಿಪಕ್ವ ಸ್ಥಿತಿಗಿನ ಸಮಾಧಿ ಅಂತ. ಅವಾಗ ನನ್ನಲ್ಲಿ ಐತಿ ಅನ್ನೋದು ಅನುಭವ ಬರ್ತದೆ. ಅನ್ಯದ್ರಾಗ ಹೋಗೋದಿಲ್ಲ, ಎತ್ತು ಹೋಗೋದಿಲ್ಲ ಮನಸ್ಸು. ಬೇಕಾದದ್ದು ನನ್ನಲ್ಲಿ ಐತಿ ಅನ್ನೋ ಸಿಕ್ತಂದ್ರೆ ಹರಿದಾಡೋದು ಬಂದಾಗ್ಬಿಡ್ತೈತಿ ಮನಸ್ಸು. ಅದು ಸಿಗ್ಲಿಕ್ಕೆ ಹರಿದಾಡ್ತೈತಿ ಮನಸ್ಸು. ಎಲ್ಲ ವಿಷಯ ವಸ್ತುಗಳಲ್ಲಿ ಓಡಾಡ್ತೈತಿ, ಅದ್ರಾಗ ಸಿಗ್ಲಿಲ್ಲ ಮತ್ತು ಓಡಾಡಿ ಚಂಚಲಕ್ಕೈತಿ ಮನಸ್ಸು. ಮನಸ್ಸು ಚಂಚಲತೆಗೆ ಯಾಕೆ ಕಾರಣ ಆಕೈತಿ ಅಂದ್ರೆ ಅದು ಸಿಗ್ಲಿಕ್ಕೆ ಎಚ್ಚರದಲ್ಲಿ ಎಲ್ಲ ವಸ್ತುಗಳು ಒಂದ ಇಂದ್ರಿಯ ಅಲ್ಲ, ಎಲ್ಲ ಇಂದ್ರಿಯಗಳೇ ನೋಡ್ತೈತಿ. ರೂಪದ ಕಡೆ ಹೋಗ್ತೈತಿ, ಗಾಯನದ ಕಡೆ ಹೋಗ್ತೈತಿ, ರುಚಿ ಕಡೆ ಹೋಗ್ತೈತಿ, ಸ್ಪರ್ಶದ ಅಲ್ಲಿ ನಿಲ್ಲುವುದಿಲ್ಲ. ಯಾಕೆ ನಿಲ್ಲುವುದಿಲ್ಲ ಅಂದ್ರೆ ಅಲ್ಲಿ ಬೇಕಾದದ್ದಿಲ್ಲ. ಬೇಕಾದದ್ದು ಸಿಕ್ಕರೆ ಅಲ್ಲೇ ನಿಂತು ಬಿಡ್ತೈತಿ. ಅದಕ್ಕೆ ಇಂಥಲ್ಲೇ ಐತಿ ಅನ್ನೋದನ್ನ ನೋಡ್ಬೇಕು. ಅನುಭವಿಗಳು ನಮಗೆ ಅದನ್ನು ನೆನಪಿಗೆ ತಂದು ಕೊಡ್ತಾರೆ. ನಿನ್ನೊಳಗೈತಿಪ್ಪ ಅದು. ಅವ್ರು ಹೇಳಿದ ಪ್ರಕಾರ ಅದನ್ನು ಅನ್ಯದ್ರಾಗೆಲ್ಲ ನೋಡುವುದೆಲ್ಲ ಕೈಬಿಟ್ಟು ಉದಾಸೀನ ವೈರಾಗ್ಯವನ್ನು ಹೊಂದಿ ನಮ್ಮೊಳಗೆ ನಾವು ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಮಾಡಬೇಕು ಆತ್ಮಭಾವದಲ್ಲಿ. ಅಂದಾಗ ಅದ ನಿತ್ಯ ಅಂದ್ರೆ ಮುಗಿದು ಹೋಗುತ್ತೆ ಅವನ ಕೆಲಸ. ಆತ್ಮಸಂಸ್ಥೆ ಮನಕೃತ್ವ ನ ಕಿಂಚಿದ ಚಿಂತೆ. ಹೊರಗೆ ಏನೂ ಮಾಡೋಂಗಿಲ್ಲ, ಒಳಗೆ ಯಾವ ಕಲ್ಪನಾನು ಹಾಕೊಂಡಿಲ್ಲ. ಹೊರಗ ಎಲ್ಲ ಕೈ ಬಿಟ್ಟು ನಿಂತಾಗ ನನ್ನೊಳಗೆ ಐತೆ ಅನ್ನೋದು ಒಳಗಿನ ಭಾವ ಹೊರಗಿನ ಭಾವ ಅವು ಭಾವ ಎಲ್ಲವೂ ಭಾವ ಅಡಿಗೆ ತನ್ನೊಳಗೆ ತಾನು ಉಳ್ಕೋಬೇಕಾಗಿದೆ. ನಿಂತಾಗ ಸುಮ್ಮನೆ ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವಂತ. ಅದು ಆತ್ಮಭಾವದಲ್ಲಿ ನಿಲಿಯ ನಿಂತಾಗ ಅದು ಸುಖದ ಕಡೆ ಲಕ್ಕ ಕೊಟ್ಟಾಗ ಅದು ಸುಖ ನಿನ್ನ ಬಿಟ್ಟು ಇಲ್ಲೇ ಇಲ್ಲ. ಎಲ್ಲಿ ಹೋದರೂ ಸುಖ. ಹೊರಮುಖ ವೃತ್ತಿಗೆ ಅದನ್ನು ಹೋಗ್ಬೋದು, ಬಹಿರ್ಮುಖ ವೃತ್ತಿ ಇಂದ್ರಿಯಗಳಿಗೆ ಅದು ಗೋಚರ ಆಗುವುದಿಲ್ಲ. ಅದಕ್ಕೆ ಇಂದ್ರಿಯಗಳೇ ಅಪಾರ ಬಂದು ನೆಮ್ಮದಿ ನಿನಗೆ ಬೇಕಾಗಿತ್ತಂದ್ರೆ ಅದನ್ನು ಬಂದು ಮಾಡಬೇಕಾಗಿ ಮನುಷ್ಯನ ಶಮ ಮಾಡಿದ ಅದು ನಿಗ್ರಹ ಮಾಡ್ಕೊಂಡ ಇಂದ್ರಿಯಗಳ ಸಮಾಧಾನ ಆಗ್ತೈತಿ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಬೇಕು. ಅವು ಮಾಡಲಿಲ್ಲ ಅಂದ್ರೆ ಅವೆಲ್ಲ ಹೊರಮುಖ ಹೇಳ್ಕೊಂಡು ಹೋಗ್ಕೊಂಡು ಎಂದೂ ನಿನಗೆ ಅನುಭವ ಕೊಡೋದಿಲ್ಲ. ಬರೀ ವಿಷಯ ವಸ್ತುಗಳ ನೆನಪು ಮಾಡ್ತಾವ ಹೊರತು ಸುಖದ ನೆನಪು ಮಾಡಕ್ಕೆ ಹೋಗಿ ಸಾಧ್ಯ ಅಸಮರ್ಥದ. ಆತ್ಮನ ಸುಖದ ಅದನ್ನು ಅರಿಲಿಕ್ಕೆ ಅಸಮರ್ಥದ. ಒಂದು ಪರಂಚಿಕಾನಿ ಇಂದ್ರಿಯಾಣಿ ವ್ಯತೃಣತ್ ಸ್ವಯಂಭೂ ಅಂತರಾತ್ಮ. ಅಂತರಂಗದಲ್ಲಿ ಆನಂದದ ಸ್ಥಿತಿಯನ್ನು ಅವು ತಿಳ್ಕೊಳ್ಳಿಕ್ಕೆ ಈ 5 ಹೊರಗಿನ ಬಾಹ್ಯೇಂದ್ರಿಯಗಳು ಅಸಮರ್ಥದ. ಬರೀ ಹೊರಗಿಂದನ ನೋಡ್ತಾವ ಹೊರ್ತವು. ಆ ಕಣ್ಣಿಗೆ ರೂಪದತಿ ಸುಖ ಏನಾರತತಿ, ನಮಗೆ ಕಿವಿಗೆ ಶಬ್ದ ಗಾಯನದತಿ ಸುಖ ಏನಾರತತಿ, ನಾಲಿಗೆಗೆ ಉಪ್ಪು ಖಾರ ಹುಳಿ ಅದ ಸುಖ ಆದತಿ,
ಸ್ಪರ್ಶಕ್ಕೆ ಮೆತ್ತಗ ಬಿರ್ಸು ಹೋಗ್ತದೆ, ಸುಖ ಆಗ್ತದೆ ನಮಗೆ. ಅದ್ರಾಗ ಹತ್ತತೆ ಅಂತ ತಿಳ್ಕೊಂಡು ಆ ಸ್ಪರ್ಶದ ಇಂದ್ರಿಯ, ಆ ರಸನೆ ಇಂದ್ರಿಯ, ನಾಲಿಗೆಗೆ ರುಚಿ ಆದದ್ದಷ್ಟು ಅದು. ನಾಲಿಗೆ ಅಂಗಳ ದಾಟಿದ ಕೂಡಲೇ ಹಾಳಾಗಿ ಹೋಗಿದ್ದಾನೆ. ಎಲ್ಲಿ ಹೋಗ್ತದೆ ರುಚಿಕಟ್ಟದೆಲ್ಲ ಹಾಳಾಗಿ ಅಂಗಳದಾಗಿನ ರುಚಿ ಅದು. ಅದು ಕೆಲವೊಂದು ವರ್ಷ ಆದ್ಮೇಲೆ ಆ ರುಚಿ ಸ್ವಾದನೂ ಇರುದಿಲ್ಲ ರೀ ಅತ್ತಾಗಿದ್ದ. ಏನು ತಿಂದ್ರು ಏನು ಬಿಡ್ರಿ ಡಾಕ್ಟರ್ ನನಗೆ ಏನೂ ಇದು ಹತ್ತುವಲ್ರಿ ಅಂತ ಡಾಕ್ಟರ್ ಗುಳಿಗೆ ತೊಗೊಳಕ್ಕೆ ಹೋಗ್ತಾನು, ತೋರ್ಸಕ್ಕೆ ಹೋಗ್ತಾನು, ಹೌದಿಲ್ಲ? ಅದ್ರ ಕಳ್ಕೊಂಬಿಟ್ಟಿರ್ತೈತೆ ಅದು. ಅದು ಜೀವೇಂದ್ರಿಯ ಇದನ್ನ ರಸದ ಸ್ವಾದ ಎಲ್ಲ ಹೋಗ್ಬಿಡ್ತದೆ. ಅದು ಶಕ್ತಿ ಎಲ್ಲ ಮಾಡಿ ಮಾಡಿ ಇಂದ್ರಿಯಗಳು ಎಲ್ಲ ಅಸಮರ್ಥ ಆಗಿಬಿಡ್ತಾವ ಅದಾಗಿ. ವಯಸ್ಸಾದಂಗೆ ಮತ್ತವೆಲ್ಲ ಕುಂಠಿತ ಏನು ತಿಂದ್ರು ಏನು ಹೋಗೋದಿಲ್ಲ, ಕಳ್ಕೊಂಡು ಹೋಗ್ಬಿಡ್ತೈತೆ ಅದು. ಮೊದಲಿಗೆ ಉಳಿದಿಲ್ಲ. ಅದಕ್ಕೆ ಯಾವ ಹರಿಯದಮ್ ಇದ್ದಾಗ ಅವು ಸಿಗೋದಿಲ್ಲ, ವಯಸ್ಸಾದ್ಮೇಲೆ ಏನು ಸಿಗೋದು. ಅದಕ್ಕೆ ಏನೂ ಇಲ್ಲ ಅದ್ರಾಗ ಅಂತ ತಿಳ್ಕೊಂಡು ಅವನು ಬಂದ್ ಮಾಡೋದು. ಅದನ್ನ ಅಭ್ಯಾಸ ನಾವು ಮಾಡಲಿಲ್ಲ. ಬರೇ ಇಂದ್ರಿಯಗಳು ಮಜಾ ಮಾಡುವ ಅಭ್ಯಾಸದಾಗ ಆ ಮುದುಕಾದೆ ಅಲ್ಲ, ಅದ್ರಾಗ ಕಲತೆ ಆಯುಷ್ಯ. ಅವನು ಸ್ವಲ್ಪ ಅವನು ಬಂದ್ ಮಾಡಿ ಅಂತರ್ಮುಖ ವೃತ್ತಿಯೊಳಗೆ ನೋಡ್ಕೊ. ಬಹಿರ್ಮುಖ ವೃತ್ತಿಗೆ ಹೆಚ್ಚು ಮಹತ್ವ ಕೊಟ್ಟಿಲ್ಲ. ಅಂತರ್ಮುಖಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಅಂತರಂಗದಲ್ಲಿ ನಮಗೆ ಅನುಭವ ಬರ್ತದೆ ಹೊರತು ಬಹಿರಂಗದಲ್ಲಿ ಇಲ್ಲ. ಬಹಿರಂಗದೆಲ್ಲ ಇಂದ್ರಿಯಗಳ ವ್ಯಾಪಾರ ಇಲ್ಲ, ಬಹಿರ್ಮುಖ ವೃತ್ತಿ ಅದಾವು. ಅವು ಅಂತರ್ಮುಖಿ ಆಗ್ಲಿಕ್ಕೆ ಅವು ಅಸಮರ್ಥ ಅದಾವು, ಯಾವ ಇಂದ್ರಿಯಗಳಿಗೂ ಸಾಧ್ಯ ಇಲ್ಲ. ಅದಕ್ಕೆ ಅವನು ಬಂದ್ ಮಾಡೋದು. ಹೊರಗೆ ಹೋಗುವಂಥವು ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡೋದು. ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಳೆದಾಗ ಅಂತರಂಗದ ಸಾಧನ ನಡೀತಿದ್ದ. ಆಂತರಿಕ ಅಭ್ಯಾಸ ಮಾಡ್ಬೇಕಂದ್ರೆ ನಾವು ಆ ಸಾಧಕ ಅವು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಆಂತರಿಕವಾಗಿ ಅಭ್ಯಾಸ ಮಾಡಿ ಅವು ಅಳದಾಗ ಒಳಗೆ ಆಂತರಿಕ ಸಾಧನ, ಅವಾಗ ಅನಾಥನಾದಗಳು ಅಚ್ಚ ಸುಖ, ಅವಾಗ ಆ ಹಂತವಾಗಿ ಅವನು ದಾಟಬೇಕಾಗ್ತದೆ. ಆಂತರಿಕ ಸ್ಥಿತಿ ಇವ ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಳೆದಾಗ ಇದರ ಅಭ್ಯಾಸ ಅವನು ಮುಂದುವರಿಯಕ್ಕೆ ಬರ್ತೈತೆ. ಸಾಧಕ ಆದವ ಅವಾಗ ಅವಕ್ಕೆ ತೋರಬೇಕಾವು ಸೂಕ್ಷ್ಮ ಶರೀರಗಳು ತೋರಬೇಕು. ಅವಂಗೆ ಮನಸ್ಸಿನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದವ. ಅದ್ರ ಗೊತ್ತಾ ಸೂಕ್ಷ್ಮ ಶರೀರ ಕಾಣಿಸ್ತಾವ, ದೇವತೆಗಳ ಶರೀರ ಕಾಣಿಸ್ತಾವ, ಪಿಶಾಚಿಗಳು ಅವಾಗ ಮನೋವ್ಯಾಪಾರ ಇಂದ್ರಿಯ ವ್ಯಾಪಾರ ಬಂದ್ ಮಾಡ್ಯ. ಅವಾಗೆಲ್ಲ ಅವು ತೋರ್ತಾವ. ಅವಕ್ಕೆಲ್ಲ ಮತ್ತೆ ಮನಸ್ಸು ಮಾಡಿದೆ ಅಂದ್ರೆ ಅದನ್ನು ದಾಟಬೇಕಾಗ್ತೈತಿ. ಅದಕ್ಕೆ ನಮ್ಮ ಸಾಧನೆ ನಿಷ್ಠೆ ಬರೋಬ್ಬರಿ ನಡೆದತಿಲ್ಲ ಅನ್ನೋ ಖಾತ್ರಿ ಮಾಡ್ಕೊಳಕ್ಕೆ ಅಷ್ಟು ಸೂಕ್ಷ್ಮ ಶರೀರ ಕಾಣುವಂಗಾರ ಮಾಡ್ಕೊರಿ ಅಂತಿದ್ರತ್ರ. ಅಂದ್ರೆ ಗೊತ್ತಾಗೈತಿ ನಿಮ್ಗೆ ಯಾವ ಸಾಧು ಸನ್ಯಾಸಿಗಳಿಗೆ ಕಾಣಿಸ್ತಾವ ಸೂಕ್ಷ್ಮ ಶಾಸ್ತ್ರ ಹೇಳ್ತಾರೆ. ಏನು ಯಾಕ್ರಿ ದೌಡ ಅವ್ರು ಕೊಡ್ತಾರಿಲ್ಲೋ ನೋಡ್ತಿರ್ತಾರೆ, ಕೈ ನೋಡ್ತಿರ್ತಾರೆ. ಏನಾರು ಕೊಡ್ತಾರೋ ಹಂಗೆ ಕಳಿಸ್ತಾರೋ ನಮ್ಮನ್ನು, ಹೌದಿಲ್ಲ? ಇದಕ್ಕಾಗಿ ಅಷ್ಟ ಬಂದವರು ಹೇಳೋದು. ಈ ಪುಸ್ತಕ ಪಾಂಡಿತ್ಯ ಮತ್ತು ಹಂಗ ಹೇಳುದು ಕಲ್ತು ಶಾಸ್ತ್ರ ಹೇಳಕ್ ಕಲ್ತಿದ್ದನ್ನ ಮಾಡಿದ್ವಿ, ಹೌದಿಲ್ಲ? ಮಂದಿ ದನ ಕಾದ ಅದಂದ್ರೆ ಮಮ್ಯಾಗಟ್ಟ ಇರ್ಬಿ ಕೊಡ್ತಾರೆ. ಕಾಲಾಗ ಮೊದಲು ಇವ್ ಕೊಡ್ತಿದ್ರಲ್ಲ ಜೀತ ಇರ್ಬೇಕಾರ, ಒಂದು ಜೋಡ್ ಕಾಲನ್ನು, 2 ಜೋಡ್ ಕಾಲನ್ನು, ಒಂದು ಕಂಬಳಿ, ಬದಲು ಊಟ ಚಾ ಎಲ್ಲ ವ್ಯವಸ್ಥೆ. ಹಂಗೆ ನಿಂದು ವ್ಯವಸ್ಥೆ ಇರ್ತೈತಿ. ಏನು ರಾಜ ಮಹಾರಾಜ ಇರ್ಬೇಕು, ಹೋಗಿ ಜಗ್ಗಿಸಿ ಹೋಗತ್ತೆ ಶಾಸ್ತ್ರ ಹೇಳ್ಕೊಂತ ಹೋಗ್ಬಿಟ್ರೆ, ಹೌದಿಲ್ಲ? ಚೈನಿ ನಡೀತೈತಿ. ಆದ್ರೆ ಜ್ಞಾನ ಆಗ್ಬೇಕಂದ್ರೆ ಎಲ್ಲದರ ಅಭಿರುಚಿ ಆಶೆ ಇಲ್ಲ ಕೈಬಿಡಬೇಕು. ಆಂತರಿಕವಾಗಿ ಅಭ್ಯಾಸ ಮಾಡಬೇಕು. ಎಲ್ಲದರ ಅಹಂಕಾರದ ನಿಂತ ಅಭ್ಯಾಸ ಮಾಡೋದು ಸಾಧ್ಯ. सकल साधु संत महाराज की
9.